ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಸಾಮಾನ್ಯವಾಗಿ ಯಾರಿಗೋ ಏನೋ ಸಮಸ್ಯೆ ಆಯಿತು, ಮನೆಯಲ್ಲಿ ಮದುವೆ ಆಗ್ತಾ ಇಲ್ಲ, ಮಗು ಆಗ್ತಾ ಇಲ್ಲ, ಮಗದೊಂದು ಸಮಸ್ಯೆ ಅಂತಂದಾಗ ಕೆಲವರ ಬಳಿ ಹೋಗ್ತಾರೆ. ನಮಗೆ ಪರಿಹಾರ ಬೇಕು, ಈ ಸಮಸ್ಯೆಗೆ ನಿಜವಾದ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋದಾಗ ಅವರು ಹೇಳೋದೇನು, ನಿನಗೆ ಸ್ತ್ರೀ ದೋಷ ಇದೆ, ಸ್ತ್ರೀ ಶಾಪ ಇದೆ, ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನೀನು ಎದುರಿಸ್ತಿದ್ದೀಯಾ, ಇದಕ್ಕೆ ಪರಿಹಾರ ಕಟ್ಕೋ ಸರಿಯಾಗತ್ತೆ ಅನ್ನುವಂಥ ಮಾತುಗಳನ್ನು ನಾವು ಕೇಳಿರ್ತೀವಿ. ಆದರೆ ನಿಜವಾಗ್ಲೂ ಸ್ತ್ರೀ ಶಾಪ ಅನ್ನೋದು ಸತ್ಯನ ಅಥವಾ ಇಲ್ಲಿ ಬೇರೆ ಏನೋ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ. ಹಾಗಾದ್ರೆ ಸ್ತ್ರೀ ದೋಷ ಸತ್ಯನ, ಸ್ತ್ರೀ ಶಾಪ ಸತ್ಯನ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎರಡೂ ಕೂಡ ತುಂಬ ವಿಶೇಷವಾಗಿ ವಿಭಿನ್ನವಾಗಿರ್ತಕ್ಕಂತಹ ಪದಗಳು. ದೋಷ ಇಲ್ಲ ಶಾಪ, ಈ ಎರಡರ ಮಧ್ಯದಲ್ಲೇ ಈ ಮನುಷ್ಯ ಅಂತ ಇದ್ದಾರೆ ಅಂತ ತೀರ್ಮಾನ. ಹೌದು, ಅದು ಶಾಪ ಹೇಳ್ಬೋದು, ಇಲ್ಲ ದೋಷ ಹೇಳ್ಬೋದು. ಸೊ ಎರಡೂ ಕೂಡ ಒಂಥರ ಭಯ ಜೊತೆಗೆ ಆಶ್ಚರ್ಯ, ನಂಬೇಕಾ ನಂಬಾರ್ದ ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನು ಸಿಕ್ಕಾಕೊಂಡಿದೆ. ಹೌದು, ಅದರಲ್ಲೂ ಹೆಣ್ಣು. ಹೌದು. ಈ ಸಿಕ್ಕಾಕೊಂಡ್ರ ಕಾರಣ ಅದಕ್ಕಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಚಾರ. ಮುಂಚಿತವಾಗಿ ಹೆಣ್ಣು ಪಾದಾರ್ಪಣೆ ಮಾಡ್ತಕ್ಕಂತಹ ಒಂದು ಸಂದರ್ಭಕ್ಕೆ ತನಗೆ ಅರಿವು ಬಂದಾಗ, ನಾನು ಒಂದು ಹೆಣ್ಣು ಅಂತ ಅರಿವು ಬಂದಾಗ ಒಂದು ಸಮಸ್ಯೆ ಉದ್ಭವ ಆಗತ್ತೆ. ಅವರೇ ಉದ್ಭವ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಏನು ಅನುಮಾನ ಅವಮಾನ. ಹೆಣ್ಣಿನ ಮೇಲೆ ಅನುಮಾನ ಒಂದು ಭಾಗ, ಇನ್ನೊಂದು ಅವಮಾನ ಆಗೋದು. ಇದು ಸರ್ವೇಸಾಮಾನ್ಯಗೆ ಅನುಭವಿಸ್ತಾ ಇರ್ತಾರೆ ಅಲ್ವಾ? ಇತ್ತೀಚೆಗಂತೂ ಇದು ಬೇಕಾದಷ್ಟು ಆಗೋಗಿದೆ, ಆಗ್ತಾನೆ ಇದೆ, ಪ್ರತಿದಿನ ನೋಡ್ತಾನೆ ಇದ್ದೀವಿ ಮಾಧ್ಯಮದಲ್ಲಿ ಕೂಡ. ಹೌದು. ಅನುಮಾನ ಅವಮಾನ ಅಂತಕ್ಕಂಥ ವಿಚಾರನೇ ಶಾಪ. ಇದಕ್ಕೂ ಮೀರಿ ಇನ್ಯಾವ ಶಾಪ ಬೇಕು? ಅದನ್ನು ನಾವು ಒಂದು ಸಲ ಡಿಫ್ರೆಂಟಾಗಿ ಒಂದು ದೊಡ್ಡ ಕಿರೀಟ ಹಾಕಿ ಓ ಜನ್ಮದ್ದ, ಈ ಜನ್ಮದ್ದ, ಮುಂದಿನ ಜನ್ಮದ್ದ ಅಂದರೆ ಎಲ್ಲವೂ ಏನಂದರೆ ಅಡ್ರೆಸ್ ಇಲ್ಲದ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ನಾವು. ವಿಷಯಗಳನ್ನ ತಿಳ್ಕೊಳ್ತಾ ಇರೋದು ಏನಾಗ್ತಾ ಇದೆ, ಅವ್ರು ಹೇಳ್ತಿರೋ ಸರಿ ತಪ್ಪು ಬೇಡ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ ಅಥವಾ ಅವ್ರು ಹೇಳಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿಚಾರನ ಇದು ಸತ್ಯಾನ ಅಂತಕ್ಕಂಥ ಅನುಮಾನ ನಮ್ಮಲ್ಲೇ ಇದೆ. ಹೌದು, ಅನುಮಾನ. ಹೌದು, ಅನುಮಾನ ಯಾವುದು ಅಂತ ನಾನು ತೀರ್ಮಾನ ಮಾಡ್ಕೊಳ್ಳಿ, ನನಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದೇ ಇರ್ತಕ್ಕಂಥ ಒಂದು ಸ್ಥಿತಿನಲ್ಲಿ ನಾವಿದ್ದೀವಿ. ಹೌದು. ಇದನ್ನೇ ಶಾಪ ಅಂದ್ಕೊಳ್ಳಿ, ದೋಷ ಅಂದ್ಕೊಳ್ಳಿ, ಏನೋ ಒಂದು ಶಾಪ ಅವ್ರು ಹೇಳಿದ್ದು. ಆಮೇಲೆ ದೋಷ ಶಾಪ ಅಂದಾಗ ಅವರು ಇಲ್ಲಿಂದ ಬಂದಿದೆ, ಇದಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾರ? ಇಲ್ಲ, ಬಿಟ್ಬಿಟ್ರು. ಹೌದೌದು. ಇದು ಯಾವುದು, ಇದು ಕಿತ್ತೋಗಿದ್ದ, ಚಾಕು ಹಾಕಿದ್ದ, ಅದಕ್ಕೊಂದು ರೀಸನ್ ಬೇಕಲ್ಲ ಮೆಡಿಷನ್ಗೆ. ಸೊ ಗೊತ್ತಿಲ್ಲ, ಕಿತ್ತೋಗಿದೆ. ಹಾಗೆ ಜೀವನ ನಮ್ಮದು, ಮನಸ್ಸು ದೇಹ ಎಲ್ಲ ಕಿತ್ತೋಗಿದೆ. ಯಾಕೆ? ಈ ವಿಚಾರಗಳನ್ನ ಕೇಳಿ 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 ಕಿತ್ತೋಗ್ತಾನೇ ಇದೆ. ಇದು ನಿಲ್ಸೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ವ್ಯವಹಾರ ನಡಿಬೇಕು ಅಂದ್ರೆ ಇದು ಹೇಳಲೇಬೇಕು. ಹೌದು, ಅದೇ ಬಿಸ್ನೆಸ್ ಲೈನ್, ಸಂಪಾದನೆ ಮಾಡೋಕ್ಕೆ ಇರೋದು ನಾವು. ಇದು ಹೇಳದೆ ಬದುಕೋದು ಹೆಂಗೆ? ಇದು ಅವರ ಒಂದು ಭಾಗದ ಪ್ರಶ್ನೆ. ಬಟ್ ಆ ಪ್ರಶ್ನೆ ತಪ್ಪು, ಅದು ಅಜ್ಞಾನತ್ವವಾಗಿರ್ತಕ್ಕಂಥದ್ದು ವಿಚಾರ. ಇಲ್ಲಿ ಬದುಕಬೇಕು ಅಂತಕ್ಕಂಥದ್ದೇ ನಿರ್ಧಾರ ಇರತಕ್ಕಂಥದ್ದು. ಬರೀ ಒಬ್ಬರು ಬದುಕೋದಕ್ಕೆ ಸ್ವಾರ್ಥ ಜೀವನ, ಅದು ಅಜ್ಞಾನತ್ವನೇ. ಅದಕ್ಕೆ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ನಾವು ಅದನ್ನೇ ಕೇಳ್ಕೊಂಡು ಸಿಕ್ಕಾಕೊಂಡಿದ್ದೀವಿ. ಇದು ಯಾಕೆ ನಾವು ಅನುಭವಿಸ್ಬೇಕು? ಹಾಗಾದರೆ ನಮಗೆ ಬುದ್ಧಿ ಇಲ್ವಾ, ಧೈರ್ಯ ಇಲ್ವಾ, ಮನಸ್ಸಿಲ್ವಾ, ನಮಗೆ ಭಗವಂತ ಏನು ಕೊಟ್ಟಿಲ್ವಾ? ಈ ಪ್ರಶ್ನೆಗೆ ನಾವು ಹಿಂದಕ್ಕೆ ಬರಬೇಕು. ಅದಕ್ಕೆ ಇವತ್ತು ಯಾವ ರೀತಿ ನಮ್ಮ ಅಕೌಂಟನ್ನು ನಾವು ಓಪನ್ ಮಾಡ್ಕೊಳ್ಳೋದು, ಅವ್ರು ಹೇಳಿದ್ದು ನಿಜಾನ ಸುಳ್ಳ ಸೆಕೆಂಡ್ರಿ, ಅವ್ರು ಹೇಳ್ಕೊಳ್ಳಿ. ಬಟ್ ಈಗ ನಮ್ಮ ಸಮಸ್ಯೆ ಯಾವುದು ಅಂತಕ್ಕಂಥದ್ದು ನಾವೇ ತಿಳ್ಕೋಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ, ಇಲ್ಲಿ ಸೂರ್ಯ ಪ್ರತಿಯೊಂದಕ್ಕೂ ಕಾರಣಕರ್ತನಾಗಿದ್ದಾನೆ ಪ್ರಪಂಚಕ್ಕೆ, ಹೌದಲ್ಲ? ಹೌದು. ಪ್ರತಿಯೊಂದಕ್ಕೂ, ಮಳೆ ಬೆಳೆ ಪ್ರತಿಯೊಂದಕ್ಕೂ. ಹೌದು. ಹಾಗಿರಬೇಕಾದ್ರೆ ಈ ದೋಷ ಶಾಪದ ಮೂಲ ಅರ್ಥ ಸೂರ್ಯನ ಕಿರಣವನ್ನು ಗಮನಿಸದೆ ಊಟ ಮಾಡುತ್ತಿರುವುದು, ತಿಂಡಿ ತಿನ್ನುತ್ತಿರುವುದು, ಮಲಗುತ್ತಿರುವುದು, ಏಳುತ್ತಿರುವುದು ಸರ್ವದಾ ಅಪರಾಧವಾಗಿರುವುದೇ ಇದಕ್ಕೆ ಸಾಕ್ಷಿ. ಸೂರ್ಯ ನಮಗೆ ಪ್ರತಿಯೊಂದಕ್ಕೂ ಪ್ರಪಂಚಿಕವಾಗಿ ಎಲ್ಲವನ್ನೂ ನಮಗೆ ಕೊಡ್ತಾ ಇದ್ದಾರೆ. ಹಾಗಿದ್ದ ಮೇಲೆ
ಸೂರ್ಯನನ್ನು ನಾವು ಗಮನಿಸ್ಬೇಕಾ ಬೇಡವಾ? ಗಮನಿಸಬೇಕು ಗುರುಗಳೇ. ಅವ್ರನ್ನ ಗಮನಿಸ್ತೇ ನಾವು ಊಟ ತಿಂಡಿ ರಾತ್ರಿದು 3 ಟೈಮನ್ನು ಸೂರ್ಯನನ್ನು ಗಮನಿಸ್ತೇ ನಾವು ಬಳಸ್ತಾ ಇರೋದು ಕಬಳಿಸ್ತಾ ಇದ್ದೀವಿ ಅಂತ ಹೇಳಬೇಕು. ಇದು ಗೊತ್ತಿಲ್ಲದೆ ಇರೋದಕ್ಕೆ ಕಬಳಿಸ್ತಾ ಇದ್ದೀವಿ ಅಂತ ಹೇಳಬೇಕು. ತಿಳ್ಕೊಂಡಾಗ ಅದರ ಪದನೇ ಬೇರೆ ಬರುತ್ತೆ. ಸೂರ್ಯನನ್ನು ಅನುಸರಿಸಿ ನಾವು ಊಟ ತಿಂಡಿ ತಿನ್ನಬೇಕಾ ಬೇಡವಾ ಅಂತ ನೀವೇ ಇವತ್ತು ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗುತ್ತೆ ನಾವೆಂಥ ಘೋರವಾದ ಅಪರಾಧದಲ್ಲಿದ್ದೀವಿ. ಈ ನಾವು ಮಾಡ್ಕೊಂಡಿರೋ ತಪ್ಪನ್ನು ಯಾರೋ ಹೇಳಿದ್ದನ್ನು ಕೇಳಿದ್ದಕ್ಕೆ ನಾವು ತಲೆ ಬಾಗಿ ಅವ್ರು ಹೇಳಿದ್ದಷ್ಟು ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ಕೇಳಿಕೊಂಡು ದುಡ್ಡು ಕಳ್ಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಆಯಸ್ಸನ್ನು ಕಮ್ಮಿ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು ಶಾಪ. ಅವ್ರು ಹೇಳಿದ್ದ ನಾವು ಮಾಡ್ಕೋತಾ ಇರೋದ? ನಾವೇ ಮಾಡ್ಕೋತಾ ಇರೋ ಶಾಪ ಇದು. ನಿಮ್ಮ ತಪ್ಪು ಮಾಹಿತಿ. ಅವ್ರು ಏನೋ ಹೇಳ್ಕೊಳ್ಳಿ ಬಿಡಿ. ನೀವು ಹೋಗಿದ್ದಕ್ಕೆ ಅವ್ರು ಹೇಳಿದ್ರು ಯಾಕೆ ಹೋಗಬೇಕಿತ್ತು, ಹೋದರೆ ಯಾಕೆ ಹೋಗಬೇಕಿತ್ತು ಅಂತ ಫಸ್ಟ್ ನೀವು ಪ್ರಶ್ನೆ ಹಾಕೋಬೇಕು. ಏನು ಕೇಳಕ್ಕೆ ಹೋಗಬೇಕು ಅಂತ ನಾವು ಅದು ಗೊತ್ತೇ ಇಲ್ವಲ್ಲ. ನನಗಿದು ಬೇಕು ಅಂತ ಹೋಗ್ತೀವಿ, ನಿಮಗಿದು ಬೇಕು ಅಂತ ಅವ್ನಿಗೆ ಹೇಳೋದು ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಈ ಜ್ಯೋತಿಷ್ಯ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಪಾಪ ಅದನ್ನು ನಿಂದನೆ ಮಾಡೋಕ್ಕೆ ಹೊರಟು ಬಿಟ್ಟಿದ್ದೀವಿ, ಸರಿ ಇಲ್ಲ ಅಂತ ಹೇಳಿ. ಆದರೆ ಹೇಳ್ತಾ ಇರೋರು ಸರಿ ಇಲ್ಲವೇ ಹೊರತು ಜ್ಯೋತಿಷ್ಯ ಸರಿ ಇಲ್ಲ ಅಂತ ಹೇಳಂಗಿಲ್ಲ. ಹೇಳುತ್ತಿರುವವರು ಜ್ಞಾನವಂತರು ಸರಿ ಇಲ್ಲ ಅಂತ ಅನ್ಕೋಬೇಕು ನಾವು. ಜ್ಯೋತಿಷ್ಯ ಸತ್ಯ. ಹಾಗಿದ್ದರೆ ಅವರ ತಪ್ಪು ಮಾಹಿತಿಯನ್ನು ನಾವು ಸರಿ ತಪ್ಪು ಅಂತ ತಿಳ್ಕೋಬೇಕು. ನಮ್ಮ ಧರ್ಮ ಇದು. ನಾವು ಅದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಅವ್ರು ಹೇಳಿದ್ದನ್ನು ಕೇಳಿಕೊಂಡು ಅವ್ರು ಹೇಳಿದ್ದನ್ನು ಮಾಡಬೇಕಾಗತ್ತೆ. ಹೌದು, ನಮ್ಗೆ ವಿಷಯ ಗೊತ್ತಿಲ್ಲ ಅಲ್ಲ. ಹೌದು, ಗೊತ್ತಿಲ್ಲ. ಅವ್ರು ಹೇಳಿದ್ದೆ ಸತ್ಯ ಇರಬಹುದು, ಇದೇ ಅಲ್ಲ, ಅವ್ರು ಇದೆ ಅಂತ ಹೇಳೋಕ್ಕಾಗಲ್ಲ, ಇರಬಹುದು ಅಂತ ಹೇಳ್ತಾರೆ. ನಾವು ಇರಬಹುದು ಅಂತ ದುಡ್ಡು ಕೊಡ್ತೀವಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಶಾಪವಾಗಿರ್ತಕ್ಕಂತಹ ವಿಚಾರದಲ್ಲಿ ಹೆಣ್ಣು ಯಾಕೆ ಅವಮಾನವನ್ನು ಸಹಿಸ್ಕೋಬೇಕು, ಇದನ್ನು ಹೇಳ್ತಾರೆ. ಹೆಣ್ಣು ಇವೆಲ್ಲ ಸಹಿಸ್ಕೋಬೇಕು. ಯಾವ ಗ್ರಾಚಾರ ರೀ ಸಹಿಸ್ಕೊಳ್ಳೋಕ್ಕೆ ಅಲ್ವಾ? ಓಕೆ, ಒಂದ್ಸಲ ಸಹಿಸ್ಕೊಳ್ಳೋಣ, ಜೀವನ ಎಲ್ಲ ಬರೀ ಸಹಿಸ್ಕೊ ಅಂದರೆ ಒಂದು. ಎರಡನೇದು ಸುಮ್ಮನೆ ಅವಮಾನ, ಹಂಗಂತೆ ಹಿಂಗಂತೆ ಆಗಿತ್ತಂತೆ ಈ ಥರ ಆಗಿತ್ತಂತೆ, ಇದು ಏನು ಸಂಬಂಧವಿಲ್ಲದ ವಿಷಯ. ಇದೆರಡೂ ಹೆಣ್ಣಿನಲ್ಲಿ ಸುತ್ತಾಕೊಂಡಿರ್ತಕ್ಕಂಥದ್ದು. ಗಂಡಲ್ಲೂ ಇದೆ, ಆದರೆ ಬೆಳಕಿಗೆ ಬರೋದು ಹೆಣ್ಣಿನ ಮಾತ್ರ. ಹೌದು. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಅಪಪ್ರಚಾರದಲ್ಲಿ ಹೆಣ್ಣು ಯಾಕೆ ಸಿಲುಕೋಬೇಕು? ಹಾಗೆ ಹೆಣ್ಣು ಹುಟ್ಟಿದ್ದೇ ತಪ್ಪ, ಹೆಣ್ಣು ಇರೋದೇ ತಪ್ಪ, ಈ ಹಲವಾರು ರೀತಿಯ ವಿಚಾರ ಕೊಟ್ಟೋಗ್ತೀವಿ. ಇದು ಯಾವುದೂ ತಪ್ಪಲ್ಲ. ನಾವು ಸರಿಯಾದ ಮಾರ್ಗವನ್ನು ಅನುಸರಿಸದೇ ಇರತಕ್ಕಂಥದ್ದು. ಯಾವುದು ಸರಿಯಾದ ಮಾರ್ಗ? ಅದಕ್ಕೊಂದು ಸಣ್ಣ ಉದಾಹರಣೆ. ಶುಕ್ರವಾರದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಹೌದು. ಈ ಲಕ್ಷ್ಮೀ ಪೂಜೆಯ ಸಂದೇಶ ಏನು ಅಂತ ಕೇಳಿದ್ರೆ ಲಕ್ಷ್ಮೀ ಪೂಜೆ ಮಾಡೋರಿಗೆ ನಿಜವಾಗಲೂ ಅರ್ಥ ಮಾಡ್ಕೋಬೇಕು. ಪೂಜೆ ಮಾಡ್ತಾ ಇದ್ದೀರಲ್ಲ, ಲಕ್ಷ್ಮೀ ಪೂಜೆ ಮಾಡೋದು ಸರಿ, ತಪ್ಪಲ್ಲ. ಸಂದೇಶ ಏನು? ಯಾಕೆ ಲಕ್ಷ್ಮೀ ಪೂಜೆ ಮಾಡಬೇಕು? ಲಕ್ಷ್ಮಿಯ ಸಂದೇಶ ನಮಗೇನು ತಿಳ್ಕೊಬೇಕಲ್ಲ? ಹೌದು, ತಿಳ್ಕೊಬೇಕು ಗುರುಗಳೇ. ನಾವು ಎಲ್ಲಿಗೆ ಹೋಗೋಣ, ಅಲ್ಲಿ ಏನಕ್ಕೆ ಹೋಗಬೇಕು, ಏನು ಮಾಡಬೇಕು ಅದು ತಿಳ್ಕೊಂಡು ಹೋಗಬೇಕು. ಅದೇನು ಗೊತ್ತಿದೆ, ಸುಮ್ಮನೆ ಯಾರೋ ಹೋದರೂ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಷ್ಟೇ ಜೀವನ. ಈ ರೀತಿಯಾಗಿ ಡಬ್ಬಿಂಗ್ ಜೀವನ ಮಾಡಬಾರ್ದು. ಜೆರಾಕ್ಸ್ ಬೇಡ. ನಮ್ಮದೇ ಆದ ಒರಿಜಿನಾಲಿಟಿ ರಿಯಾಲಿಟಿಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದೇ ಹೆಣ್ಣಿನ ಒಂದು ಧೈರ್ಯ ಮತ್ತು ಸ್ಥೈರ್ಯವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಒಂದು ಸತ್ಯವಾದ ಸಂಸ್ಕಾರ. ಈ ಸಂಸ್ಕಾರ ಎಲ್ಲೋ ಆಗಬೇಕು, ಅಪ್ಪ ಅಮ್ಮ ಕಲಿಸ್ಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೂ ಸೇರಿಕೊಳ್ಳುತ್ತೆ. ಆದರೆ ಅಪ್ಪ ಅಮ್ಮನಿಗೆ ಸಂಸ್ಕಾರ ಏನು ಅಂತ ಗೊತ್ತಿದ್ರೆ ತಾನೇ ಅವ್ರು ಹೇಳ್ಕೊಳಕ್ಕೆ. ತಂದೆ ತಾಯಿಗೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಏನು, ದೇವಸ್ಥಾನಕ್ಕೆ ಹೋಗೋದು, ಸ್ನಾನ ಮಾಡೋದು, ಕೈ ಮುಗಿಯೋದು, ಇದು ಸಂಸ್ಕಾರ ಅಂತ. ಆಮೇಲೆ ಸಂಸ್ಕೃತ ಕಲಿಸಿದ್ದೀನಿ, ಭಗವದ್ಗೀತೆ ಹೇಳ್ಕೊಟ್ಟಿದ್ದೀನಿ, ಭಾಗವತ ಬರುತ್ತೆ, ಎಲ್ಲವನ್ನು ತೋರಿಸಿದ್ದೀನಿ, ಇದೇ ಸಂಸ್ಕಾರದಲ್ಲಿ ನಾನು ಬೆಳೆಸಿದ್ದೀನಿ ಅಂತ ಹೇಳಿದ ತಕ್ಷಣ ಕೈ ತೊಳ್ಕೊಳಂಗಿಲ್ಲ. ಅದೆಲ್ಲವೂ ಒಂದು ಭಾಗ ಇಟ್ಕೊಂಡು ಸಂಸ್ಕಾರದ ಮೂಲ ಅರ್ಥ ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ದೆ ನಾವು ಸಂಸ್ಕಾರವಂತರು, ನಮ್ಮ ಮಕ್ಕಳು ಸಂಸ್ಕಾರದಲ್ಲಿ ಬೆಳೆಸಿದ್ದೀನಿ ಅಂತ ಹೇಳೋದು ಬರೀ ಸುಳ್ಳಾಗತ್ತೆ. ಕೊನೆಗೆ ಆ ಮಕ್ಕಳೇ ನಿಮಗೆ ತಿರುಗಿ ಹೇಳ್ತಾರೆ, ಸಂಸ್ಕಾರ ಅಂತ ಹೇಳ್ತೀಯಮ್ಮ, ನೀನು ಹೇಳೋದೆಲ್ಲ ಕೇಳಿದೆ, ನನ್ನ ಜೀವನ ಹಾಳಾಯಿತು ಅಂತ ತಿರುಗಿಸಿ ಮಕ್ಕಳು ನಿಮಗೆ ಹೇಳ್ತಾರೆ. ಹೌದಲ್ಲ? ಹೌದು. ಅವ್ರು ನೀವು ಹೇಳಿದ್ದು ಓದ್ದೆ ಹಾಳಾಯಿತು, ನೀವು ಹೇಳ್ದವ್ರು ಮದುವೆ ಮಾಡಿಕೊಂಡೆ ಹಾಳಾಯಿತು, ನೀವು ಹೇಳ್ದಂಗೆ ಮಗು ಮಾಡಿಕೊಂಡೆ ಹಾಳಾಯಿತು, ಎಲ್ಲವನ್ನು ತಿರುಗಿಸಿದಾಗ ನೀವು ಕಣ್ಣು ಒರೆಸ್ಕೋತೀರಾ. ನೀವು ಒರೆಸ್ಕೊಳ್ಳಿ, ಆ ಮಗು ಕತೆ ಹೇಳಿ ಮುಂದಕ್ಕೆ, ಅಯ್ಯೋ ನಮ್ಮದೆಲ್ಲ ಆಯಿತು ನೀವು ಚೆನ್ನಾಗಿರಿ ಅಂತ. ಬೇರೆ ಇದು ಬೇರೆ ಸುಳ್ಳು, ಅಲ್ಲೂ ಸುಳ್ಳು ಹೇಳ್ತೀರಾ. ಈ ರೀತಿ ಸುಳ್ಳಲ್ಲೇ ನಾವು ಜೀವನ ಕಳೀತಾ ಇರ್ತಕ್ಕಂಥದ್ದೇ ಒಂದು ಶಾಪ ಇರುತ್ತೆ ಅಂತಕ್ಕಂಥ ವಿಷಯಕ್ಕೆ ಅವ್ರು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸತ್ಯ ಒಂದೇ. ಕುಂಡಲಿಯಲ್ಲಿ ಇರ್ತಕ್ಕಂತಹ ಸತ್ಯವನ್ನು ಅವ್ರು ಹೇಳ್ತಕ್ಕಂತಹ ವಿಚಾರದಲ್ಲಿ ಸರಿಯೇ ಆಗಿದ್ದರೂ ಕೂಡ, ಅವರ ಪ್ರಕಾರ ಸರಿಯೇ ಆಗಿದ್ದರೂ ಕೂಡ
ಅದು ಕೇಳುವವರಿಗೆ ಸಂಬಂಧಪಟ್ಟಿದ್ದಲ್ಲ. ಆಮೇಲೆ ಅದು ಬ್ರೇಕ್, ಇದಾಗಿದೆ ಮಾಡು ಅಂತ ಹೇಳಿದ್ರು ಅದು ಇನ್ನೊಬ್ರಿಗೆ, ನೀವು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಹಂಗೆ ಬೆಳ್ಕೊಂಡು ಹೋಗಿದೆ. ಇದು ಮೊದಲಿಂದ ಬಂದಿರೋದು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಬದಲಾವಣೆ ಆಗಬೇಕು ಅಂದರೆ ಸೂರ್ಯನನ್ನು ಅನುಸರಿಸಿ ಊಟ ತಿನ್ನುವುದು ಹೇಗೆ ಅಂತಕ್ಕಂಥ ವಿಷಯ. ಹೌದು. ನಮಗೆ ಈಗ ಮಗು, ಪ್ರಾಯ, ವೃದ್ಧಾಪ್ಯ 3 ಭಾಗ ಮಾಡ್ಕೊಳ್ಳೋಣ. ಹೌದಾ? ಬೆಳಿಗ್ಗೆ ಹುಟ್ಟಿದ ಸೂರ್ಯ ಮಗು ಅಂತ ಒಪ್ಕೋಬೋದು. ಹುಟ್ಟಿದ ಸೂರ್ಯ ಮಗು ರೀತಿ ಇರುತ್ತೆ. ಇದು ಪ್ರಾತಃಕಾಲದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂತಹ, ಮನಸ್ಸಿಗೆ ಬೇಕಾಗಿರತಕ್ಕಂತಹ ಒಂದು ಟಾನಿಕ್ ಸಿಕ್ಕತ್ತೆ. ಆ ಸಮಯವನ್ನು ಬಳಸಿದರೆ, ಮಗುವಿನ ರೂಪದಲ್ಲಿರುವ ಸೂರ್ಯನನ್ನು ಗಮನಿಸಿದಾಗ ನಾವು ಮಗುವಿನ ಥರದಲ್ಲಿ ಆರಾಮ ಖುಷಿಯಾಗಿರಬಹುದು. ಆ ಸಮಯ ಬಳಸಿದ್ರೆ. ತುಂಬ ಒದ್ಕೊಂಡು ಮಲಗಿದ್ರೆ ನನಗೆ ಗೊತ್ತಿಲ್ಲ, ಹೌದಲ್ಲ? ಎಷ್ಟು ಜನ ಬಳಸ್ತಾರೆ ದೇವ್ರಿಗೆ ಗೊತ್ತು. ಇನ್ನು ಎರಡನೇ ವಿಷಯಕ್ಕೆ ಬರೋಣ. ಏನು? ಆ ಮಗು ಬೆಳೆದು ಪ್ರಾಯವ್ಯವಸ್ಥೆ ಬರ್ತಕ್ಕಂಥ 2 ಭಾಗವನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಅನುಭವಿಸ್ತಕ್ಕಂಥದ್ದು ಎರಡೇ. ಮಗುವಾಗಿದ್ದಾಗ, ಪ್ರಾಯಕ್ಕೆ ಬಂದಾಗ ಸರಿಯಾಗಿ ತಿಳ್ಕೊಂಡು ಅನುಭವಿಸಿದ್ರೆ. ಅದು ಅನುಭವಿಸ್ತೀರಿ ಅಂದರೆ ಕೊನೆಯ ಭಾಗ ಏನು ಬೇಕು ಬೇಡ ಸೆಕ್ಕದಲ್ಲಿ ಇರ್ತೀವಿ ನಾವು. ವೃದ್ಧಾಪ್ಯ ಯಾರು ಇಷ್ಟಪಡಲ್ಲ. ವಯಸ್ಸಾದಂಗೆ ಅಯ್ಯೋ ವಯಸ್ಸಾಯ್ತು ಬಿಡ್ರಿ ಅಂದ್ಬಿಡ್ತಾರೆ. ಸೊ ಈ ಎರಡನ್ನ ಅನುಭವಿಸೋಕ್ಕಾಗಿದೆಯಾ ನಾವು ಅಂದರೆ, ಆ ಎರಡನ್ನ ಅನುಭವಿಸ್ಬೇಕು ಅಂದರೆ ದಿನಕ್ಕೆ 2 ಸಲ ತಿನ್ಬೇಕು ನಾವು. ದಿನಕ್ಕೆ 2 ಸಲ ತಿಂತೀನಿ ಅಂದರೆ ಇದನ್ನು ಅನುಭವಿಸ್ಬೋದು. ಇಲ್ಲ ನಾವು ತಿಂತಾನೇ ಇರ್ತೀವಿ ಅಂದರೆ ಅನುಭವಿಸೋಕ್ಕಾಗಲ್ಲ. ಬೆಳಿಗ್ಗೆ ತಿಂತಕ್ಕಂತಹ, ಪ್ರಾತಃಕಾಲದಲ್ಲಿ ತಿಂತಕ್ಕಂತಹ ಆಹಾರ ಕೊಬ್ಬಿನ ಸಹಿತವಾಗಿರ್ತಕ್ಕಂಥ ಆಹಾರ ಆಗಿರಬೇಕು. ಅದರಲ್ಲಿ ಕೊಬ್ಬಿರಬೇಕು. ಆ ಕೊಬ್ಬಿನ ಅಂಶ ಯಾವುದು ಅಂದರೆ ಅನ್ನ. ಬೆಳಿಗ್ಗೆನೇ ಅನ್ನ ಯಾರು ತಿಂತಾರೆ? ಕೇಳ್ತಾರೆ. ಹೌದಲ್ಲ? ಬೆಳಿಗ್ಗೆನೆ ಅನ್ನ ತಿನ್ಬೇಕಾ? ಅವೆಲ್ಲ ತಿನ್ನಬಾರ್ದು, ಕೊಲೆಸ್ಟ್ರಾಲ್ ಬರ್ತದೆ. ಆ ಹೇಳಿದವನು ಕರ್ಕೊಂಬರ್ಬೇಕು. ಅದೆಲ್ಲಿ ಬರ್ತದೆ ಅಂತ ನಾನು ಕೇಳ್ತೀನಿ. ಅನ್ನ ತಿಂದರೆ ಕೊಲೆಸ್ಟ್ರಾಲ್ ಬರ್ತದೆ. ಆ ಹೇಳಿದವನಿಗೆ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ. ಅಂಗಲ್ ಹೋಗ್ಕೊಳ್ಳೋ ಕಮಂಗಿ ಕೊಬ್ಬು ಅಂತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಏನೆಲ್ಲ ಕೆಲಸ ಮಾಡುತ್ತೆ. ಬೇಕು ಅಂತೀಯ ಬೇಡ ಅಂತೀಯ? ಬೇಕು ಗುರುಗಳೇ. ಬೆಳಿಗ್ಗೆ ಕೊಬ್ಬು ಬೇಕು. ಎಷ್ಟು? 8 ಗಂಟೆ ಒಳಗಡೆ ದೇಹಕ್ಕೆ ಆಹಾರ ಸೇರಬೇಕು. 8 ಗಂಟೆ 5 ನಿಮಿಷಕ್ಕೂ ಸೇರಿದ್ರು ಅದು ಕೊಬ್ಬೆ ಆಗೋದು. ಅವ್ರು ಹೇಳಿ ಸತ್ಯ. 8 ಗಂಟೆ 5 ನಿಮಿಷಕ್ಕೂ ಬೆಳಗಿನ ತಿಂಡಿ ಯಾರು ತಿಂತಾರೆ? ಮಗುಗೆ ತಿನ್ನಿಸ್ತಾರೆ. ಆ ಮಗು ನಿಜಕ್ಕೂ ಯಾವಾಗಲೂ ಮಗು ಥರನೇ ಮನಸ್ಸಿರುತ್ತೆ. 8 ಗಂಟೆಯ ನಂತರ ಯಾರು ಏನು ತಿಂತಾರೆ ಮಗು ಥರ ಯಾರಕ್ಕಾಗಲ್ಲ. ನಾನು ಏನು ಅಂತ ಹುಟ್ಟಿದೆ ಅಂತ ಅವರೇ ಪ್ರಶ್ನೆ ಹಾಕ್ಕೊಂಡು ಅವರಷ್ಟು ಅವರೇ ಯೋಚನೆ ಮಾಡ್ತಿರ್ತಾರೆ. 8 ಗಂಟೆಗೆ ತಿನ್ನಬೇಕು ಅಂದರೆ ಅದರ ಅರ್ಥ ಅದರ ಹಿಂದಿನ ದಿನ ನೀವು 8 ಗಂಟೆಗೆ ಊಟ ತಿಂದಿದ್ರೆ ಮಾತ್ರ 10 ಗಂಟೆಗೋ 11 ಗಂಟೆಗೋ ತಿನ್ಬಿಟ್ಟು ಅದರಲ್ಲೂ ಬಿರಿಯಾನಿ ತಿನ್ನೋರಾದರೆ ಮುಗಿದೋಯ್ತು ಕತೆ. ರಾತ್ರಿ ಯಾರು ಬಿರಿಯಾನಿ ತಿಂತಾರೆ, ಪಿಜ್ಜಾ ಬರ್ಗರ್ ತಿಂತಾರೆ, ಬೆಳಿಗ್ಗೆ ತಿಂಡಿ ತಿಂದ್ರಲ್ಲ 12 ಗಂಟೆಗೆ ತಿಂಡಿ ತಿಂದರೂ ವರ್ಕ್ ಆಗಲ್ಲ. ಯಾಕೆ? ಅದು ಹೋಗಿರೋದೇ ಇಲ್ಲ. ಇದು ನಮ್ಮ ದೋಷ, ಶಾಪ. ನೋಡ್ರಿ ಇಲ್ಲೈತೆ. ನೀವು ತಿನ್ನುತ್ತಿರುವ ಬಿರಿಯಾನಿ, ಅದ್ರ ಜೊತೆಗೆ ಮೈದಾ ಹಿಟ್ಟಿನ ರೊಟ್ಟಿ, ಅದನ್ನು ರೋಟಿ ಅಂತ ಹೇಳ್ತಾರಲ್ಲ, ರೋಟಿ. ಅದೆರಡು ಕೊಟ್ಬಿಟ್ರೆ ಮನುಷ್ಯನಿಗೆ ವಿಷ ಕೊಡೋದು ಒಂದೇ, ಇದನ್ನು ತಗೊಳ್ಳೋದು ಒಂದೇ. ಹಂಗಂತ ತಿನ್ನೋರು ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ತಿನ್ನಿ ಪರವಾಗಿಲ್ಲ. ಆದರೆ ಒಂದಂತೂ ತಿಳ್ಕೋಬೇಕು, ರಾತ್ರಿಯಲ್ಲಿ ತಿಂತಕ್ಕಂತಹ ಮಸಾಲೆ ನಮ್ಮ ದೇಹವನ್ನು, ನಮ್ಮ ಜೀವನವನ್ನು ಎಲ್ಲವನ್ನು ಹಾಳು ಮಾಡಿಬಿಡತ್ತೆ. ಯಾಕೆ ಈ ವಿಚಾರವನ್ನು ಬರ್ತಕ್ಕಂಥ ವಿಷಯನ ಹೇಳ್ತಾ ಹೋಗ್ತೀನಿ. ಪ್ರಾತಃಕಾಲದಲ್ಲಿ 8 ಗಂಟೆ ಒಳಗಡೆ ತಿಂಡಿ ತಿನ್ನಬೇಕು ಅಂದರೆ ಹಿಂದಿನ ದಿನ ರಾತ್ರಿ 8 ಗಂಟೆ ಒಳಗಡೆ ತಿಂದಿದ್ರೆ, ಊಟ ಕೊಟ್ಟಿದ್ದರೆ ಮಗುಗೆ, ನೀವು ತಿಂದಿದ್ದರೆ 8 ಗಂಟೆ ಕೊಡಿ. ಇದು ಕಾಂಬಿನೇಷನ್. ಗ್ಯಾಪ್ ಇರಬೇಕು. ಒಂದು ಊಟದಿಂದ ಒಂದು ಊಟಕ್ಕೆ ಗ್ಯಾಪ್ ಇದ್ದಾಗ ಅದ್ರ ಕೆಲಸ ಏನು ಮಾಡಬೇಕು ಅದು ಮಾಡುತ್ತೆ. ನಾವು ಗ್ಯಾಪ್ ಇಲ್ಲದೆ ಮೇಲಿಂದ ಮೇಲೆ ತುಂಬ್ತಾ ಇದ್ರೆ ಅಲ್ವಾ, ಈ ತುಂಬ್ತಾ ಇರೋದೇ ನಮ್ಗೆ ದೋಷ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಇದನ್ನು ಯಾರು ಜ್ಯೋತಿಷಿಗಳು ಹೇಳಿಬಿಟ್ರೆ ನಿಜಕ್ಕೂ ಅವ್ರಿಗೊಂದು ಸನ್ಮಾನ ಮಾಡೋಣ. ಹೆಣ್ಣು ಮಗುವಿಗಾಗಲಿ ಗಂಡು ಮಗುವಿಗಾಗಲಿ ದೋಷ ಯಾವುದು ಅಂದರೆ ನೀವು ಆಹಾರ ತೆಗೆದುಕೊಳ್ಳುತ್ತಿರುವುದೇ ಮಹಾದೋಷ ಅಂತ ಹೇಳಿಬಿಟ್ರೆ ಅವನು ನಿಜವಾಗ್ಲೂ ಸನ್ಮಾನ ಮಾಡಿಬಿಡ್ತೀನಿ ನಾನೇ. ಹೇಳೋರಿದ್ದರೆ ಅದ್ರ ಜೊತೆಗೆ ಮಾಹಿತಿ ಕೊಡಬೇಕು. ಊಟದಲ್ಲಿ ಹೆಣ್ಣಿನ ದೋಷ, ಪ್ರತಿಯೊಂದು ಶಾಪವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸೂರ್ಯನ ಕೈಯಲ್ಲಿದೆ, ಸಮಯದ ಕೈಯಲ್ಲಿದೆ ಅಂತಕ್ಕಂತಹ ಸತ್ಯವನ್ನು ತಿಳಿಸ್ಬೇಕು. ಸರಿಯಾದ ಜ್ಯೋತಿಷಿ ಆದವರು ಅಪ್ರಾಣೆ ಇಲ್ಲ. ಅದಿನ್ನೂ ಪುಸ್ತಕ ಬಂದಿಲ್ಲ, ಅಕಸ್ಮಾತ್ ಪ್ರಿಂಟ್ ಆಗ್ಬೋದೇನೋ ಗೊತ್ತಿಲ್ಲ. ಹೀಗಾಗಿ ಇನ್ನು 2ನೇ ಭಾಗಕ್ಕೆ ಬಂದರೆ ಕೇಳಿಸ್ಕೊಂಡ್ರೆ ಒಂದು ಸೌಂದರ್ಯವಾದ ಜೀವನ ಅನಿಸುತ್ತೆ. ಯಾವುದು?
ಪ್ರಾಯದ ಊಟ, ಪ್ರಾಯ ಬರುವುದಕ್ಕೆ ಊಟ, ಗಂಡಸು ಅಂತ ಹೇಳಿಕೊಳ್ಳೋದಕ್ಕೆ ಊಟ. ಇದನ್ನು ಇವತ್ತು ಗಂಡಸು ಅಂತ ಅಷ್ಟೇ ಕ್ವಶನ್ ಮಾರ್ಕಲ್ಲಿ ನಿಂತೈತೆ. ಗಂಡಸ ಆಗಿದೆ, ಸೂ ಇಲ್ಲ ಸಾ ಡೌಟ್. ಯಾಕೆ ಅಂದರೆ ಪ್ರಾಯ ಅಂತಕ್ಕಂಥದ್ದನ್ನು ಬಳಸ್ಕೊಳ್ಳೋಕೆ ಗೊತ್ತಿಲ್ಲ, ರೂಪಿಸ್ಕೊಳ್ಳೋಕೆ ಗೊತ್ತಿಲ್ಲ, ಅನುಭವಿಸೋಕೆ ಗೊತ್ತಿಲ್ಲ. ಅದಕ್ಕೆ ಮದುವೆ ಅಂದರೆ ಸ್ವಲ್ಪ ಇನ್ನೊಂದು ವರ್ಷ ಕಳೀಲಿ ಅಂತಾರೆ. ಹೌದು, ಕಾರಣ ಏನೋ ಇರ್ಬೋದು. ಮದುವೆ ಮಾಡ್ಕೊಂಡು ಇನ್ನೊಂದು ವರ್ಷ ಕಳೀಲಿ, 2 ವರ್ಷ ಕಳೀಲಿ ಅಂದರೆ ಯಾಕೆ ಅಂದರೆ ಏನೂ ಇಲ್ಲ, ಅಲ್ಲಿ ಪ್ರಾಯ ಅಂತಕ್ಕಂಥ ಅಂಶನೇ ಇಲ್ಲ. ಯಾಕೆ ಅಂದರೆ ಇದು ತುಂಬ ಅದ್ಭುತವಾದ ವಿಚಾರ. ಸೂರ್ಯ ನೆತ್ತಿ ಮೇಲೆ ಬರುವ ಸಮಯ ಯಾವುದು? ಸೂರ್ಯ ನೆತ್ತಿಯ ಮೇಲೆ ಬರುವ ಸಮಯ ಯಾವುದು? ಮಧ್ಯಾಹ್ನ ಕರೆಕ್ಟ್ 12 ಗಂಟೆ. ಆವಾಗ್ರಿ ನೋಡ್ರಿ, ಪೂರ್ಣವಾದ ಊಟವನ್ನು ಯಾರು ಮಾಡ್ತಾರೋ ಅವರು ಸದಾ ತಾಕತ್ತಾಗಿರ್ತಕ್ಕಂತಹ, ನಿಮಗೇನೇನು ದೇಹಕ್ಕೆ ಬೇಕು ಶಕ್ತಿ ಎಲ್ಲವೂ ಸಿಕ್ಕತ್ತೆ. ಇದು ಪ್ರಾಯದ ಊಟ ಮಾಡಿದವರಿಗೆ ಪ್ರಾಯ ಸದಾ ಇರುತ್ತೆ. ಅಂಥ ಗಂಡ ಹೆಂಡತಿ ಯಾರು ಇದ್ದರೆ ಅವರಂಥ ಅದೃಷ್ಟವಂತರು, ಆರೋಗ್ಯವಂತರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಇದ್ದಾರೇನಮ್ಮ? ಇಲ್ಲ. ಕರೆಕ್ಟ್ 12 ಗಂಟೆಗೆ 12 ಗಂಟೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಊಟ ಮಾಡ್ತೀನಿ ಅಂತಕ್ಕಂಥ ಗಂಡ ಹೆಂಡತಿ ಇದ್ದರೆ, ಆ ಸಮಯನ ಬಳಸಿದ್ರೆ, ಹಂಗಂದ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ತಿಂದ್ಬಿಟ್ಟು 12 ಗಂಟೆಗೆ ತಿನ್ನಬೇಕು ಅಂದರೆ ಬೆಳಗ್ಗೆನೂ ಸಂತೃಪ್ತಿಯಾಗಿ ತಿಂದು ಮಧ್ಯಾಹ್ನನೂ ಸಂತೃಪ್ತಿಯಾಗಿ ತಿಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಪೂರ್ಣವಾಗಿರ್ತಕ್ಕಂಥ, ಪೂರ್ಣ ಫಲ ಕೊಡ್ತಕ್ಕಂಥ ಊಟ ಏನು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಊಟದಲ್ಲಿ ಮೊಸರು, ತುಪ್ಪ, ತರಕಾರಿ ಇದೆಲ್ಲವನ್ನು ಪುಷ್ಟಿದಾಯಕವಾಗಿರ್ತಕ್ಕಂಥದ್ದ ಒಂದೊಂದು ಬಟ್ಲು ಅರ್ಧ ತಟ್ಟೆ ಇಟ್ಟುಕೊಂಡ್ರೆ ಕಷ್ಟ. ನಿಮ್ಮ ದೇಹಕ್ಕೆ, ನಿಮ್ಮ ವೃತ್ತಿಗೆ, ನಿಮ್ಮ ವಯಸ್ಸಿಗನುಸಾರವಾಗಿ ತಿನ್ನಬೇಕು. ಯಾರೋ ನನ್ನ ಫ್ರೆಂಡ್ ತಿಂತಾನೆ ನೀನು ತಿನ್ನು ಅಲ್ಲ, ಹಂಗಾಗಲ್ಲ. ಈ ರೀತಿಯಾಗಿ ಪ್ರಾಯವನ್ನು ಬಳಸ್ಕೊಳ್ತಕ್ಕಂತಹ ಒಂದು ವಿಚಾರ. ಮಧ್ಯಾಹ್ನದ ಪೂರ್ಣವಾದ ಊಟ ಆದಮೇಲೆ ಸಂಜೆ ಅಂತಕ್ಕಂಥದ್ದು ಲಘು ಉಪಹಾರ ಆಗತ್ತೆ. ಅದು ಹಾಗೆ ಇಟ್ಟರೆ ಇದಕ್ಕನುಸಾರವಾಗಿ ಒಂದು ನೆಗೆಟಿವ್ ವಿಚಾರ ಇದೆ. ರಾತ್ರಿ 7:30 ಮೇಲೆ ಹಾಲು ಕೂಡ ಬಿಸಿ ಮಾಡಿ ಕುಡಿಯಬಾರದು. ರಾತ್ರಿ 7:30 ಮೇಲೆ ಹಾಲು ಕೂಡ ಬಿಸಿ ಮಾಡಿ ಕುಡಿಯಬಾರದು. ನೀರಲ್ಲದೆ ಯಾವುದು ದೇಹಕ್ಕೆ ಪ್ರವೇಶವಾಗಬಾರದು. ಇದು ಯಾಕೆ ಅಂದರೆ ಸದಾ ಮಗು ಥರ ಪ್ರಾಯವಸ್ಥನಾಗಿ ಇರಬೇಕು, ಖುಷಿಯಾಗಿರಬೇಕು ಅಂದರೆ ಈ ಕ್ರಮವನ್ನು ಸೂರ್ಯನನ್ನು ಅನುಭವಿಸಿ. ರಾತ್ರಿ ಯಾಕೆ ಹಾಲು ಕೂಡ ಕುಡಿಬಾರ್ದು ಅಂತೀರಾ ಅಂದರೆ, ಆ ಹಾಲಿಗೆ ಸಕ್ಕರೆ, ಬೋರ್ನ್ವಿಟಾ ಹಾಲಿಗೆ ಸಾಕ್ತಾರಲ್ಲಮ್ಮ, ಇದು ಮಗುಗೆ ಯಾವ ರೀತಿ ಆಗತ್ತೆ ಅಂದರೆ ಬೆಳಿಗ್ಗೆ ಕಣ್ಬಿಡೋಕ್ಕೆ ಆಗಲ್ಲ. ರಾತ್ರಿ ಸಿಹಿ ನಿಷೇಧ, ಸಿಹಿ ರಾತ್ರಿ ಹೊತ್ತು ನಿಷೇಧ. ಮಧ್ಯಾಹ್ನ ಊಟಕ್ಕೆ ಸಿಹಿ ಬೇಕೇ ಬೇಕು. ಅಂದರೆ ಪಾಯಸ, ಬಾಳೆಹಣ್ಣು, ಸಿಹಿಯಾದ ಒಂದು ಪದಾರ್ಥ ಮಧ್ಯಾಹ್ನ ಊಟದಲ್ಲಿ ಸೇರಲೇಬೇಕು. ಬೆಳಗ್ಗೆ ಸೇರಿದ್ರು ಕೂಡ ತಪ್ಪಿಲ್ಲ. ರಾತ್ರಿ ಸಿಹಿ ಅಪರಾಧ. ಸಕ್ಕರೆ ಕೂಡ, ಬೋರ್ನ್ವಿಟಾ, ಹಾರ್ಲಿಕ್ಸ್ ನೀವೇನು ಬಳಸ್ತೀರಾ, ಇದು ರಾತ್ರಿಯಲ್ಲಿ ಸಿಹಿಯನ್ನು ಬಳಸೋದ್ರಿಂದ ಏನಾಗುತ್ತೆ, ಕೊಬ್ಬು ಜಾಸ್ತಿ ಆಗೋದಕ್ಕೆ ನಾವೇ ಮಾಡ್ಕೊಂಡಂಗಾಗತ್ತೆ. ಅದೇ ಕಣ್ರಿ ನಿಮ್ಮದು ಮಧುಮೇಹ. ರಾತ್ರಿ ಕೊಬ್ಬು ಜಾಸ್ತಿ ಮಾಡಿಕೊಂಡ್ರೆ ಶುಗರ್ ಕಾಯಿಲೆ ಬರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಕೊಬ್ಬನ್ನು ಜಾಸ್ತಿ ಮಾಡಿಕೊಂಡ್ರೆ, ಅಂದರೆ ಮಿತಿಮೀರಿ ಅಲ್ಲ, ಜಾಸ್ತಿ ಮಾಡಿಕೊಂಡ್ರೆ ಸದಾ ಯೌವನವಾಗಿರ್ಬೋದು. ಈ ಸ್ಥಿತಿಯನ್ನು ಅನುಸರಿಸ್ತಕ್ಕಂತಹ ಒಂದು ಪದ್ಧತಿಯನ್ನು ನೀವು ಅನುಸರಿಸೋದೇ ಆದರೆ ಯಾರನ್ನು ಕೇಳಿ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಮಾಡೋಕ್ಕಾಗತ್ತಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅಷ್ಟು ಸುಲಭವಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಏನು ಅಂದರೆ, ಚಿಕ್ಕ ವಯಸ್ಸಲ್ಲಿ ದಾರಿ ತಪ್ಪುವಂತಹ ಹೆಣ್ಣಾಗಲಿ ಗಂಡಾಗಲಿ ಚಿಕ್ಕ ವಯಸ್ಸಲ್ಲಿ ದಾರಿ ತಪ್ಪುವುದು ಕಾರಣ, ಇದು ವಿಚಾರನೂ ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ಏನು ಅಂದರೆ, ಬೆಳಿಗ್ಗೆನೆ ಅನ್ನ ತಿಂದರೆ ಕೊಲೆಸ್ಟ್ರಾಲ್ ಅಂತೆ ತಿನ್ನಬಾರ್ದು ಅಂತ ಹೇಳಿರ್ತಕ್ಕಂಥ ಕೆಟ್ಟ ಅನಿಷ್ಟ ಪದ್ಧತಿ ಇದು. ಇದನ್ನು ನಾವು ಮಕ್ಕಳಿಗೆ ತಿನ್ನಬಾರ್ದು, ದಪ್ಪ ಆಗ್ತಾರೆ, ಸ್ಥೂಲತೆ ಜಾಸ್ತಿ ಬಂದ್ಬಿಡುತ್ತೆ, ದುಮ್ಮ ಆಗ್ತಾರೆ, ಏನೋ ಒಂದಾಗತ್ತೆ ಅನ್ನೋ ವಿಚಾರವನ್ನು ಹೇಳಿ ಅನ್ನ ತಿನ್ನೋದನ್ನು ಬ್ರೇಕ್ ಮಾಡ್ತಕ್ಕಂಥ ವಿಷಯ. ಹೌದು. ಇನ್ನು ಮಧ್ಯಾಹ್ನನೂ ಕೂಡ ಸ್ವಲ್ಪ ಸಾಕು, ನಾನು ಜಾಸ್ತಿ ರೈಸ್ ಐಟಮ್ ತಿನ್ನಲ್ಲ ಅಂತ ಎಷ್ಟೋ ಜನ ಸ್ಟೆಂಟ್ ಮಾಡಿ ತಿಂತಾರೆ. ಹೌದು. ಅವ್ರಿಗೆ ಮದುವೆ ಮಾಡಿದ್ರೆ ಏನೂ ಇಲ್ಲ, ನಮೋ ವೆಂಕಟೇಶ ಸುಮ್ಮನೆ ಕೂತಿರ್ತಾರೆ. ಮದುವೆ ಆಗಿದೆಯಲ್ಲ ಅಂದರೆ ಮದುವೆ ಆದ್ನ ನಾನು ಅಂತಾರೆ. ಯಾರು ಮಧ್ಯಾಹ್ನ ಯಾರು ಅನ್ನ ತಿನ್ನಲ್ವೋ ಅವರಿಗೆ ಮದುವೆ ಅನ್ನೋದು ಗೊತ್ತಿಲ್ಲ, ಮದುವೆ ಯಾಕಾಗಬೇಕು ಅನ್ನೋದು ಗೊತ್ತಿಲ್ಲ. ಆ ಮಟ್ಟಕ್ಕೆ ಹೋಗಿರ್ತಾರೆ.
ಅದಕ್ಕೆ ವಿಚ್ಛೇದನಗಳು ಜಾಸ್ತಿ ಇವಾಗ. ಅನ್ನ ತಿಂದರೆ ಬೊಜ್ಜು ಬರುತ್ತೆ, ಅನ್ನ ತಿಂದರೆ ಕೊಬ್ಬು ಬರುತ್ತೆ ಅಂತ ಹೇಳ್ತಕ್ಕಂಥ ಅವಿವೇಕಿಗಳಿಗೆ ದಾಂಪತ್ಯ ವಿಚ್ಛೇದನೆ ಆಗುತ್ತೆ ಅಂತಕ್ಕಂಥ ಯಾವ ಕೋರ್ಟಲ್ಲೂ ಇಲ್ಲಿವರೆಗೂ ಹೇಳೋಕ್ಕಾಗಿಲ್ಲ, ಹೇಳೋಕ್ಕಾಗೋದೂ ಇಲ್ಲ. ಅನ್ನ ತಿನ್ನುವುದರಿಂದ ದಾಂಪತ್ಯ ದೂರ ಆಗುವುದಕ್ಕೆ ಕಾರಣವಾಗತ್ತೆ ಅಂತಕ್ಕಂತಹ ವಿಚಾರ ಅಲ್ಲ, ಅದನ್ನು ಸೇರಿಸುತ್ತೆ. ಇವತ್ತು ಅನ್ನ ದೂರ ಮಾಡೋದ ಕಾರಣ ಅದಕ್ಕೆ ಏನು ಹೇಳ್ತಾರೆ, ಜೀವಜಲ ಅಂತ ಹೇಳ್ತಾರೆ. ಅದಕ್ಕೆ ಅನ್ನಕ್ಕೆ ಏನು ಹೇಳ್ತಾರೆ, ಜೀವಜಲ, ಗ್ಲೂಕೋಸ್. ನಾವು ಅದನ್ನೇ ದೂರ ತಳ್ಳಿಬಿಟ್ಟು ಯಾವ್ಯಾವುದೋ ಪಿಜ್ಜಾ ಬರ್ಗರು ಯಾವ್ಯಾವುದೋ ಫಾರಿನ್ ಕಂಟ್ರೀಸ್ದೆಲ್ಲ ತಿನ್ಕೊಂಡು ಮದುವೆ ಯಾಕ್ರಿ ಸ್ವಾಮಿ, ಮಕ್ಕಳಿಗೆ ಎಜುಕೇಷನ್ ಏನಕ್ಕೆ ಕೊಡ್ತೀರಾ, ಮಕ್ಕಳಿಗೆ ಮದುವೆ ಏನಕ್ಕೆ ಮಾಡ್ತೀರಾ, ಸ್ವಲ್ಪ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಇದು ಪಂಚಾಂಗದಲ್ಲಿ ಇಲ್ವಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ಇದೆಲ್ಲ ಪಂಚಾಂಗದಲ್ಲಿ ಇದೆಯೇನಮ್ಮ? ಇಲ್ಲ, ಪಂಚಾಂಗದಲ್ಲಿ ಗ್ರಹಗಳು ಮಾತ್ರ ಇರೋದು, ಇದೆಲ್ಲ ಇಲ್ಲ ಅಲ್ಲಿ. ಮತ್ತು ಅವ್ರ ಹತ್ರ ಹೋಗಿ ಕೇಳಿ ಮದುವೆ ಮಾಡ್ತಿರಲ್ಲ, ಎಷ್ಟು ಸರಿ? ಹೀಗಾಗಿ ಮಗುವಿಗೆ ನಾಮಕರಣ ಮಾಡುವುದು ಎಷ್ಟು ಸತ್ಯ ನೀವೇ ಡಿಸೈಡ್ ಮಾಡಿ, ಮಕ್ಕಳಿಗೆ ಮದುವೆ ಮಾಡೋದು ಎಷ್ಟು ಸತ್ಯ ನೀವೇ ಡಿಸೈಡ್ ಮಾಡಿ. ಮಗುವಿಗೆ ನಾಮಕರಣ ಬೇಕಾ? ಕ್ವಶನ್. ಮಕ್ಕಳಿಗೆ ಮದುವೆ ಬೇಕಾ? ಕ್ವಶನ್. ಯಾಕೆ ಅಂದರೆ ಆಹಾರದ ಪ್ರಕ್ರಿಯೆನೇ ನಮಗೆ ತಿಳಿಯದಿದ್ದವರಿಗೆ ನಾಮಕರಣ ಮಾಡಿ ಉದ್ದೇಶ ಏನು? ಹಾಗಾಗಿ ಅದಕ್ಕೆ ಮುಂದುವರೆದ ಭಾಗ ಹೇಳ್ತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಲಕ್ಷ್ಮಿ ವಿಷಯದಲ್ಲಿ ಹೇಳಿದೆ ಸಂದೇಶ ಏನು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ, ಚಪಲತೆಯನ್ನು ದೂರ ಮಾಡುವುದಕ್ಕಾಗಿ, ಪ್ರೀತಿಯನ್ನು ಭರಿಸುವುದಕ್ಕಾಗಿ ಲಕ್ಷ್ಮಿಯ ಸಂದೇಶ. ಮನುಷ್ಯನಲ್ಲಿರ್ತಕ್ಕಂಥ ಚಪಲತೆ ಇದೆಯೇ ಇಲ್ಲ? ಇದೆ ಗುರುಗಳೇ. ಆ ಚಪಲತೆಯನ್ನು ನಿವಾರಣೆ ಮಾಡುವುದಕ್ಕಾಗಿ, ಪ್ರೀತಿಯನ್ನು ಗಳಿಸುವುದಕ್ಕಾಗಿ. ಯಾವುದು ಪ್ರೀತಿ? ಭಗವಂತನಿಗೆ ಹತ್ತಿರವಾದ ಪ್ರೀತಿಯನ್ನು ಗಳಿಸುವುದಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಸಂದೇಶ. ಈಗ ನಾವು ಕೋರಿಕೆ ಮೇಲೆ ಮಾಡ್ತಾ ಇರೋದು. ಪೂಜೆ ಮಾಡೋದೇನಕ್ಕೆ? ದುಡ್ಡು ಬರಲಿ ಅಂತ. ಪೂಜೆ ಮಾಡೋದೇನಕ್ಕೆ? ಮದುವೆ ಆಗಲಿ ಅಂತ. ಪೂಜೆ ಮಾಡೋದೇನಕ್ಕೆ? ಮಗು ಆಗಲಿ ಅಂತ. ಈ ರೀತಿ ಕೋರಿಕೆಗಳ ಮೇಲೆ ದೇವರ ಹತ್ರ ಪೂಜೆ ಮಾಡಿದ್ರೆ ಸರಿನಾ? ಸರಿ ಇಲ್ಲ. ಇದು ಒಂದು ದೊಡ್ಡ ಶಾಪ, ಹೆಣ್ಣಿನ ಶಾಪಕ್ಕೆ ಇದೊಂದು ದೊಡ್ಡ ಶಾಪ. ಹಾಗಂತ ಪೂಜೆ ಮಾಡೋದು ತಪ್ಪು ಅಂತಲ್ಲ. ಪೂಜೆ ಮಾಡಿ, ಅಡುಗೆ ಮಾಡಿ, ಮದುವೆ ಮಾಡ್ಕೊಳ್ಳಿ, ಮಗು ಮಾಡ್ಕೊಳ್ಳಿ, ಊಟ ಮಾಡಿ, ಮಲಕ್ಕೊಳ್ಳಿ, ಇದೆಲ್ಲವೂ ಕೂಡ ಸರಿಯಾಗಿರಬೇಕು ಅಂದರೆ ನಿಮಗೆ ಎರಡು ಸಂದೇಶ ಕೊಡುತ್ತೆ. ಏನಪ್ಪ ಅಂದರೆ, ಶ್ರೀರಾಮನಿಗೆ ಮೀರಿದಂತಹ ಅದ್ಭುತವಾದ ಶ್ರೇಷ್ಠವಾದ ವಿಚಾರ ಯಾವುದು? ಶ್ರೀರಾಮನಿಗೆ ಮಾಡಿದ ಪೂಜೆಯ ವಿಚಾರದಲ್ಲಿ ಲೆಕ್ಕ ಹಾಕಿದ್ರೆ ಅದಕ್ಕೆ ಮೀರಿ ಯಾವುದಿದೆ ಅಂದರೆ, ಶ್ರೀರಾಮ ನಾಮ ಶ್ರೇಷ್ಠ. ಪೂಜಿಸುವುದಕ್ಕಿಂತ ಶ್ರೀರಾಮ ನಾಮವನ್ನು ಜಪಿಸುವುದು ಶ್ರೇಷ್ಠವಾದದ್ದು. ಹಾಗೆ ಭಗವಂತ ಭಗವತಿ ನೀವು ಯಾರನ್ನು ಪೂಜೆ ಮಾಡ್ತೀರಾ, ಆ ಪೂಜೆಗೆ ಪ್ರತಿಫಲ ಯಾವುದು ಅಂದರೆ ಮಾಡುತ್ತಿರುವ ಪೂಜೆ ಶ್ರೇಷ್ಠನ, ನಾವು ಬಾಯಿಂದ ಹೇಳುತ್ತಿರ್ತಕ್ಕಂಥ ನಾಮ ಶ್ರೇಷ್ಠನ ಅಂತ ನೀವೇ ಡಿಸೈಡ್ ಮಾಡಿ. ಅಲ್ಲಿ ನಿಮಗೆ ಸತ್ಯ ಗೊತ್ತಾಗತ್ತೆ. ನಾಮಸ್ಮರಣೆ ಮಾಡೋದ್ರಿಂದ ಖರ್ಚೇನೂ ಬರಲ್ಲ. ಹೌದಾ? ಸಮಯ ಉಳಿಯತ್ತೆ. ನೀವು ಪೂಜೆ ಮಾಡೋದ್ರಿಂದ ಮಾಡ್ತಾನೇ ಇದ್ದೀರಾ, ಇನ್ನೊಬ್ಬರಿಗೂ ಹೇಳ್ಕೊಡ್ತೀರಾ ಪೂಜೆ ಮಾಡುವಂತ. ಆದರೆ ಅದರ ಅರ್ಥ ಸಂದೇಶ ಕೊಟ್ಟಿದ್ದೀರಾ, ನಿಮಗೆ ಸಂದೇಶ ಸಿಕ್ಕಿದೆಯಾ? ಅದಕ್ಕೋಸ್ಕರವಾಗಿ ನಾವು ಬದುಕಿನ ಮೌಲ್ಯಗಳನ್ನು ತಿಳ್ಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಈ ಸಮಸ್ಯೆಗೆ ನಾವು, ಯಾರೋ ಹೇಳೋ ಸಮಸ್ಯೆಗೆ ನಾವು ಜೋತು ಬಿದ್ದಿದ್ವಿ ಹೊರತು ಇದು ನಿಜವಾಗೂ ಸ್ತ್ರೀ ಶಾಪ, ಸ್ತ್ರೀ ದೋಷ ಅಂತಕ್ಕಂಥದ್ದು ಇದ್ದರೂ ಕೂಡ ಅದು ತಿಳ್ಕೊಳ್ಳೋದು ತಪ್ಪು, ಅವ್ರು ಹೇಳ್ತಿರೋದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ಈ ಜನ್ಮದಲ್ಲಿ ಇದೆಲ್ಲ ನೀವು ತಿಳ್ಕೊಂಡ್ರೆ ಹಿಂದಿನ ಜನ್ಮದ್ದು ಅದು ಕ್ಲೀನ್ ಆಗೋದಕ್ಕೆ ಕಾರಣ ಆಗತ್ತೆ. ಅದು ಹೇಳುತ್ತಿರುವುದು ಸರಿಯೇ ಆದರೂ ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತಾ ಇಲ್ಲ, ಪೂಜೆ ಮಾಡೋ ಪ್ರಾಯಶ್ಚಿತ್ತ ಹೇಳ್ತಾ ಇಲ್ಲ. ಇದು ತಪ್ಪಾಗಿರ್ತಕ್ಕಂಥ ವಿಚಾರ. ಆ ಕಾರಣದಿಂದಾಗಿ ಇಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಸತ್ಯವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಪ್ರತಿಯೊಬ್ಬರೂ ಅರ್ಥ ಆಗ್ತಾ ಇದೆ. ಯಾರ ಮನೆಯಲ್ಲೂ ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳ ಸಮಸ್ಯೆ, ಇದೆರಡು ಬಿಟ್ಟು ಪ್ರಪಂಚದಲ್ಲಿ ಇನ್ನೇನು ಇಲ್ಲ ರೀ. ಏನು ಹೇಳ್ತೀಯಮ್ಮ? ಹೌದು. ಯಾವುದೇ ಮನೆಯಲ್ಲಿ ಹೋಗಿ ಮಕ್ಕಳ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಈ ಎರಡೂ ಸಮಸ್ಯೆಗೆ ಏನು, ಸೂರ್ಯನನ್ನು ಅನುಸರಿಸಿ ಊಟ ಮಾಡುವುದೇ ಇದಕ್ಕೆ ಪ್ರಾಯಶ್ಚಿತಾರ್ಥವಾಗಿರ್ತಕ್ಕಂಥ ಸತ್ಯವಾದ ಸಂಗತಿ. ಅದನ್ನು ಹೆಂಗೆ ಪ್ರಯತ್ನ ಮಾಡಬೇಕು ಅನ್ನೋದಾದರೆ ಕೇಳಿದ ತಕ್ಷಣ ನೀವು ಹೇಳ್ಕೊಂಡು ತಿಳ್ಕೊಂಡ ತಕ್ಷಣ ಮಾಡೋಕ್ಕಾಗಲ್ಲ. ಅದರದ್ದೇ ಆದ ಒಂದು ಟೈಮ್ ಟೇಬಲ್ ಇದೆ, ಒಂದು ಮಾರ್ಗ ಇದೆ. ಅದನ್ನು ತಿಳ್ಕೊಂಡು ನೀವು ಅನುಸರಿಸೋದೇ ಆದರೆ ಮಾಹಿತಿಯನ್ನು ಕೊಡೋಣ, ನೀವು ತಗೊಳ್ಳಿ. ಜೀವನದಲ್ಲಿ ಒಳ್ಳೆಯದನ್ನೇ ಬಯಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಈ ಸಂಕಲ್ಪವನ್ನು ಮಾಡೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಬೆಂಗಳೂರಿನಿಂದ ಚಂದ್ರಕಾಂತ್ ಅಂತ ಹೇಳಿ ಒಬ್ಬರು ಕಾಲರ್ ಇದ್ದಾರೆ. ಚಂದ್ರಕಾಂತ್ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ.
ಅವರ ನಕ್ಷತ್ರವನ್ನು ತಿಳಿಸಬಹುದಾ? ಪೂರ್ವಭಾದ್ರ ನಕ್ಷತ್ರ, ಹ್ಮ್ ಹ್ಮ್ ಮಿಥುನ ರಾಶಿ, ಮಿಥುನ ಲಗ್ನ, ಮಿಥುನ ಲಗ್ನ, ಪೂರ್ವಭಾದ್ರ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರನಾ? ಗುರುಗಳಿದ್ದಾರೆ ಮಾತನಾಡಿ. ಹಲೋ ಹಲೋ ಸರ್, ನಮಸ್ತೆ. ನಾರಾಯಣ, ಹೇಳಿಪ್ಪ. ನಮಸ್ಕಾರ. ನಾರಾಯಣ, ಯಾರು ಮಗಳ? ಮಗಳು ಸರ್, ಮಗಳು. ಎಷ್ಟು ವಯಸ್ಸು? ಮೂರನೇ ಮಗಳು, 27 ವರ್ಷ. ಏನು ಮಾಡ್ತಿದ್ದಾಳೆ? ಇಂಜಿನಿಯರ್ ಮುಗಿದು ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೋ ಹುಡುಗರು ಬಂದ್ರೆ ಯಾಕೋ ಮನಸ್ಸಿಲ್ಲ ಅಂತೇಳಿ ಕಾರಣ ಯಾಕೆ ಸರ್, ಮನಸ್ಸಿಲ್ಲ ಅಂದಿದ್ದು ಕೇಳಿಸ್ತು, ಅದರಿಂದ ಏನು ಕೇಳಿಸ್ತಿಲ್ಲ. ಏನಕ್ಕೆ ಮನಸ್ಸಿಲ್ಲ? ಗೊತ್ತಿಲ್ಲ, ಅದು ಹೇಳ್ತಾ ಇಲ್ಲ, ಇದು ಸರಿಯಾಗಿ ಒಪ್ಕೊಳ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಾರೆ. ಏನು ಚೆನ್ನಾಗಿರೋದು ಬಂದ್ರೂ ರೆಫ್ಯೂಸ್ ಮಾಡ್ತಾರೆ. ಅಂದರೆ ಮದುವೆಗೆ ಒಪ್ತಾ ಇಲ್ಲ ಅಂತನಾ? ಹೌದೌದು. ಓಕೆ. ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಈಗ? ಹೌದೌದು. ಮನೆಗೆ ಬರೋದು ಎಷ್ಟೊತ್ತಿಗೆ? ಇಲ್ಲ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮೆ. ಓಕೆ. ಸೊ ನೀವು ಅವ್ರ ಬಗ್ಗೆ ಇಲ್ಲಿವರೆಗೆ, ಚಿಕ್ಕ ಹುಡುಗಿಯಿಂದ ಇಲ್ಲಿವರೆಗಾಯಿತು, ಜಾತಕ ಕುಂಡಲಿ ತೋರಿಸಿ ಏನೋ ತಿಳ್ಕೊಂಡಿದ್ದೀರಾ? ಅದು ಒಂದು ಬರ್ಕೊಟ್ಟಿದ್ರು, ಅದು ಮಾತ್ರ ಇಟ್ಕೊಂಡಿದ್ವಿ, ಎಲ್ಲೂ ತೋರಿಸಿಲ್ಲ. ಕಾರಣ ತಿಳ್ಕೊಬೇಕಲ್ವ, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ? ಅದಕ್ಕೆ ನಾನು ಇದನ್ನಾದರೂ ಕೇಳೋಣ, ನಿಮ್ಮ ಹತ್ರ ಆದರೂ ವಿಷಯ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಓಕೆ. ನೀವೇನು ಮಾಡ್ತೀರಾ? ಇದೊಂದು ವ್ಯಾಪಾರ ಮಾಡ್ತಾರೆ, ಜೀವನ ಮಾಡ್ತಾರೆ. ಏನು ವ್ಯಾಪಾರ? ಹಾಲಿನ ವ್ಯಾಪಾರ. ಹಾಲು? ನಮ್ಮ ಡೈರಿ, ನಮ್ಮ ನಂದಿನಿದು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾನು ಅಲ್ಲೇ 35-36 ವರ್ಷ. ಏನು ಓದಿದ್ದೀರಾ ತಾವು? ನಾನು SSLC PUC ಆದ್ಮೇಲೆ ಒಂದು ವಿಚಾರ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ವಿಷಯ ತಿಳ್ಕೊಳ್ಳಿ ಅಷ್ಟೇ, ಬೇಜಾರು ಮಾಡ್ಕೋಬೇಡಿ. ಹೇಳಿ. ಯಾಕೆಂದರೆ ಏನೋ ತಪ್ಪಾಗಿದೆ, ಅಪರಾಧ ಆಗಿದೆ ಅಂತಲ್ಲ, ವಿಷಯ ತಿಳ್ಕೊಳ್ಳಿ ಅಂತ. ಆಯ್ತು. ಈಗ ಇವರು ಪಾಪ ಕಷ್ಟ ಒಂದು ವೃತ್ತಿ ಅಂತ ಮಾಡಿ ಹಾಲಿನ ವ್ಯವಹಾರ ಮಾಡ್ತಿದ್ದಾರೆ. ಇಲ್ಲಿ ಒಂದು, ನಾವು ಯಾವುದೇ ವೃತ್ತಿ ಮಾಡಿದ್ರೂ ವೃತ್ತಿ ತಪ್ಪಲ್ಲ, ಅದನ್ನು ತಿಳಿದಿರೋದು ತಪ್ಪು. ಮಾಂಸ ಕತ್ತರಿಸ್ತಾನೆ, ತಪ್ಪು, ಆದ್ರೆ ಒಂದು ವೃತ್ತಿ ಅದು. ಹೌದು. ಮರ ಕತ್ತರಿಸ್ತಾನೆ, ತಪ್ಪು, ಆದ್ರೂ ವೃತ್ತಿ ಅದು. ಹೌದೌದು. ಹಾಗೆ ಈ ವೃತ್ತಿಯಲ್ಲಿ ನಾವು ತಿಳಿಯದೇ ವೃತ್ತಿ ಮಾಡ್ತಾ ಇದ್ದೀವಲ್ಲ, ಇದು ಅಪರಾಧ. ಯಾವುದೇ ಮಾಡಿ, ನೀವು ಹಣಕಾಸು ವ್ಯಾಪಾರ ಮಾಡಿ, ಏನೇ ಮಾಡಿ, ದಳ್ಳಾಳಿ ವ್ಯಾಪಾರ ಏನೇ ಮಾಡಿ, ಆದರೆ ಆ ವೃತ್ತಿ ಬಗ್ಗೆ ನಿಮ್ಗೆ ಅರಿವಿದೆಯಾ? ಇದನ್ನ ಮಾಡ್ತಾ ಇರ್ತಕ್ಕಂಥ ತಿಳಿಯದೇ ಮಾಡ್ತಾ ಇರೋದಕ್ಕೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಯಾವುದೇ ವೃತ್ತಿ ಮಾಡಿದ್ರೂ ಶಾಪವಾಗಿ ಪರಿಣಮಿಸುತ್ತೆ. ನೀವೇನು ವೃತ್ತಿ ಮಾಡ್ತೀರ ಅದು ಸತ್ಯ ತಿಳ್ಕೊಳ್ಳಿ. ಇದು ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ಹೌದು, ಬೇಕಲ್ಲ? ಬೇಕು. ಅದನ್ನು ತಿಳಿದೇ ನಾನು ಮಾಡಬೇಕು, ಬದುಕಬೇಕಲ್ಲ ಅಂತ ಹೋದರೆ ನೋಡಿ, ಮಕ್ಕಳು ಅನುಭವಿಸ್ತಾರೆ ಅನ್ನೋದಕ್ಕೆ ನಿದರ್ಶನ. ಈಗ ಹುಡುಗಿ ಜಾಸ್ತಿ ಮಾತಾಡಲ್ಲ, ಇವ್ರ ಮಗಳು ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಏನು ಕೇಳಿದ್ರು ಜಾಸ್ತಿ ಮಾತಾಡದೇ ಇದ್ದಾಗ ಇವ್ರೇನು ಮಾತಾಡೋಕ್ಕಾಗಲ್ಲ. ಹೌದು. ಯಾಕೆ ಅಂದರೆ ಅವಳು ಮನೋರೋಗಿ ಆಗೋಗಿದ್ದಾಳೆ ಆಲ್ರೆಡಿ. ಕಾರಣ ಏನಂದರೆ, ಹಸು ದೇವರಿಗೆ ನಾವು ಹೋಲಿಸ್ತೀವಿ. ಹೌದು. ಹಸುವನ್ನು ಕರೆಯೋರು ಸ್ನಾನ ಮಾಡಿ ಹಸು ಕರೀತಾರಾ, ಸ್ನಾನ ಮಾಡಿ ಹಸು ಮುಡ್ತಾರಾ? ಈ ಪ್ರಶ್ನೆ ಬರುತ್ತೆ. ಹಸು ದೇವರು ಅಂತ ಒಪ್ಕೊಂಡಿದ್ದೀವಲ್ಲ, ಹಾಗಿದ್ದ ಮೇಲೆ ಹಸುವನ್ನು ನಾವು ಸ್ನಾನ ಮಾಡಿ ಮುಟ್ಟಬೇಕು ಅಂತ ಎಷ್ಟು ಜನ ಗೊತ್ತು? ಗೊತ್ತಿಲ್ಲ. ಸ್ನಾನ ಮಾಡಿ ಹಾಲು ಕರಿಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ನಾನ ಮಾಡಿ ಹಾಲು ಕರೆದ ಮೇಲೆ ಅದನ್ನು ದೇವರಿಗೆ ಅಂತ ಅರ್ಪಣೆ ಮಾಡಬೇಕು, ಅದ್ರಲ್ಲಿ ಸ್ವಲ್ಪ ಭಾಗನಾದರೂ ಹಾಲಿಗೆ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಯಾರಿಗೆ ಗೊತ್ತಿಲ್ಲ ಯಾರಿಗೂ. ಯಾಕೆ ಅಂದರೆ ನಿಮ್ಮ ವೃತ್ತಿಗತ ಧರ್ಮ. ಭಗವಂತ ನಾನು ಮಾಡ್ತಿರೋ ವೃತ್ತಿ ಇದು, ಹಾಲನ್ನು ನೈವೇದ್ಯವಾಗಿ ನಿನಗೆ ಇಟ್ಟು ನಾನು ಅದನ್ನು ತಗೊಳ್ತೀನಿ. ಭಗವಂತ ಕುಡಿಯಲ್ಲ. ಆದರೆ ನಾವು ಪ್ರಾಯಶ್ಚಿತ್ತ ಮಾಡಿದ್ದಕ್ಕೆ ತಪ್ಪಾಗಿರ್ಬೋದು, ಹಸುಗೆ ಹೊಡೆದಿರ್ಬೋದು, ಹುಲ್ಲು ಸರಿಗೆ ಹಾಕ್ದೇ ಇರ್ಬೋದು, ನೀರು ಕೊಡದೇ ಇರ್ಬೋದು, ಹೌದಲ್ಲ? ಅದು ಮಾತಾಡಲ್ಲ. ಹಾಗಾಗಿ ನಾನು ನಿನಗೆ ಸಮರ್ಪಣೆಯನ್ನು ಒಪ್ಪಿಸಿದ್ದೀನಿ, ನಾನು ಮಾಡೋದೆಲ್ಲ ನಿನಗೆ ಸೇರಿದ್ದೆ ಹೊರತು ನನಗಲ್ಲ ಅಂತ ಹೇಳಿ ಭಗವಂತನಿಗೆ ಅರ್ಪಿಸದೇ ಇರುವುದೇ ಕರ್ಮ. ಅದೇ ಈ ಮಗು ಬಂದಿರತಕ್ಕಂಥ ಮಿಥುನ ಲಗ್ನ. ದೈವ ಶಾಪದಲ್ಲಿ ಮಗು ಬಂದಿದೆ ಅಂದರೆ ಇವರು ಹಾಲು ವ್ಯಾಪಾರ ಮಾಡ್ಬೇಕು ಅಷ್ಟು ಗೊತ್ತು, ನಿಯಮ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದು ಯಜಮಾನಿ, ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಗ್ತಾ ಇದೆಯಾ? ಹಾಂ, ಇದು ಗೊತ್ತಿಲ್ಲ. ಸುಮಾರು ಜನಗಳು ಹಾಲು ವ್ಯಾಪಾರ ಮಾಡಿ ಹಸುಗಳು ಎತ್ತುಗಳನ್ನು ಸಾಕಿ, ಎಮ್ಮೆ ಸಾಕಿ, ಕುರಿ ಸಾಕಿ ವೃತ್ತಿ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಬಗ್ಗೆ ನೀವು ಏನು ಅರಿವಿದೆ ನಿಮಗೆ?
ಮಾಡಬೇಕು ಬದುಕಕ್ಕೆ ಅಂತ ಹೇಳ್ತಾ ಇದ್ದೀರಿ ಹೊರ್ತು ನಾನು ಬದುಕೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ತಿಳ್ಕೊಂಡಿದ್ದೀರಿ ಹೊರ್ತು ನನ್ನ ಬದುಕು ಸಾರ್ಥಕವಾಗಬೇಕು ಅಂತ ಏನು ತಿಳ್ಕೊಂಡಿಲ್ವಲ್ಲ. ಹಾಗಾಗಿ ನಾವು ಪ್ರಕೃತಿ ನಮಗೆ ಎಲ್ಲವನ್ನು ಕೊಡುತ್ತಿದೆ, ಪ್ರಕೃತಿಗೆ ನಾವೇನಾದ್ರು ಕೊಡ್ತಾ ಇದ್ದೀವಾ? ಇಲ್ಲ ಗುರುಗಳೇ. ಹಾಗಿದ್ಮೇಲೆ ನಮ್ಗೆ ಒಳ್ಳೇದು ಹೆಂಗೆ ಮಾಡಬೇಕು? ಎಲ್ಲ ಬಳಸ್ತೀವಿ, ಹೌದಾ? ಹೌದು. ಆದರೆ ನಾವು ಪ್ರಕೃತಿಗೆ ಏನು ಕೊಡ್ತಾ ಇದ್ದೀವಿ? ಏನು ಕೊಟ್ಟಿಲ್ಲ. ಅಂದಮೇಲೆ ನಾವು ದೇವ್ರು ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ, ಯಾತ್ರೆಗೆ ಹೋಗಿ ಬರ್ತಾ ಇದ್ದೀವಿ, ಅರ್ಕೆ ಕಟ್ಕೊಂಡಿದ್ದೀವಿ, ಇದೆಲ್ಲ ವರ್ಕ್ ಆಗಲ್ಲ. ಈ ಸಂದೇಶವನ್ನು ತಿಳಿದೇ ಇರುವ ಕಾರಣ ಅವಳು ಊಟ ಮಾಡೋದು, ನಿದ್ದೆ ಮಾಡೋದು, ಬೆಳಿಗ್ಗೆ ಹೇಳ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸೂಕ್ತವಾದ ರೀತಿ ಗೊತ್ತಿಲ್ಲ ಅವಳಿಗೆ. ಏನು ಹೇಳ್ತೀರಾ ಯಜಮಾನ್ರೆ? ಕೇಳಿಸ್ತಾ? ಕೇಳಿಸ್ತಿ. ಊಟ ಮಾಡುವ ಸಮಯ, ಊಟ ಮಾಡುವ ರೀತಿ, ಮಲಗುವ ಸಮಯ, ಬೆಳಿಗ್ಗೆ ಏಳುವ ಸಮಯ ಒಂದು ಚೆನ್ನಾಗಿಲ್ಲ. ಪಾಪ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾಳೆ. ನಿಮಗೆ ಕಾರಣ ಯಾಕೆ ಹಿಂಗಾಯ್ತು? ಅದನ್ನು ಕೇಳಿಸ್ಕೊತಾ ಇದ್ದಿಲ್ಲ. ಯಾಕೆ ಹಿಂಗಾಯ್ತು ಅಂದ್ರೆ ನಿಮ್ಮ ಮಗಳ ಬಗ್ಗೆ ನೀವು ನೋಡ್ಕೊಳ್ದೇ ಇರೋದಕ್ಕಾಯ್ತು. ಮಗು ಅಂತ ಆದ ತಕ್ಷಣ ಹೆಸರಿಟ್ಬಿಟ್ಟು ಸ್ಕೂಲಿಗೆ ಬಿಸಾಕೋದಲ್ಲ. ಎಲ್ಲ ಅಪ್ಪ ಅಮ್ಮ ಇದೇ ಮಾಡ್ತಿರೋದು. ಬಿಸಾಕ್ತಾರೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಮಗುನ ಹಂಗೆ ಬಿಸಾಕ್ತಾ ಇರೋದು ಎಲ್ಲರೂ. ಆದರೂ ನನ್ನ ಮಗು ಅಂತ ಹೇಳ್ತಾರೆ, ಬಿಸಾಕ್ತಾವ್ರೆ. ಬೆಳಿಗ್ಗೆ ಬಿಸಾಕೋದು, ಸಾಯಂಕಾಲ ಈಸ್ಕೊಳ್ಳೋದು. ಬೆಳಿಗ್ಗೆ ವ್ಯಾನಿಗೆ ಬಿಸಾಕೋದು, ಸಾಯಂಕಾಲ ಇಳಿಸ್ಕೊಳ್ಳೋದು ಅಲ್ವಾ? ಆ ಮಗು ಉಸಿರಾಡ್ತಾ ಇದೆಯಾ, ಆ ಮಗು ಏನು ಕರೆಕ್ಟ್ ಹೋಗ್ತಾ ಇದೆಯಾ, ಏನು ಕೇಳಂಗಿಲ್ಲ. ಮದುವೆ ಮಾಡ್ಕೊ ಅಂತ ತಕ್ಷಣ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಡ್ಬೇಕು. ಏನು ಪುರುಷಾರ್ಥಕ್ಕೆ ನಿಮ್ಮ ಮಾತು ಕೇಳಬೇಕು? ಯಾಕೆ ನಿಮಗೆ ಬೆಲೆ ಕೊಡಬೇಕು? ಯಾಕೆ ತಂದೆ ತಾಯಿ ಅಂತ ಒಪ್ಕೋಬೇಕು? ನಿಮ್ಗೇನು ಗೊತ್ತೇ ಇಲ್ಲ. ಮದುವೆ ಮಾಡ್ಕೊಂಡ್ರಿ, ಮಕ್ಕಳು ಮಾಡ್ಕೊಂಡ್ರಿ, ಅದು ನಿಮ್ಮ ಮನರಂಜನೆ, ನನಗೋಸ್ಕರ ಅಲ್ಲ. ನಾನು ಅಪ್ಲಿಕೇಶನ್ ಹಾಕಿಲ್ಲ ನೀನು ಹೊಟ್ಟೆಲಿ ಹುಡ್ತೀನಿ ಅಂತ, ಹೌದಲ್ಲ? ಹೌದು ಗುರುಗಳೇ. ಅದನ್ನು ರವಿಚಂದ್ರ ಪಿಕ್ಚರ್ ಹೇಳ್ಬಿಟ್ಬಿಟ್ರು, ಹಳೆ ಡೈಲಾಗು. ತಿಳ್ಕೊಂಡಿಲ್ಲ ನಮ್ಮ ಜನ ಇನ್ನೂ. ನಿನ್ನನ್ನು ಯಾರು ನಾನು ಮಗು ಅಂತ ಮಾಡ್ಕೊ ಅಂತ ಹೇಳಿದ್ನಾ? ಯಾಕೆ ಮಾಡ್ಕೊಂಡೆ ಅಂತ ಕೇಳ್ತಾರೆ. ಅಲ್ಲಿ ಕೈ ತಪ್ಪಲೆ ಹೊಡಿ ವಿಷಲ್ ಹೊಡಿತಾರೆ ಹೊರ್ತು ಇದ್ರ ಸತ್ಯ ನಮಗೆ ಅರ್ಥ ಆಗಬೇಕು ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಆ ಹುಡುಗಿಗೆ ನೀವು ಮದುವೆ ಮಾಡಿದ್ರು ಪ್ರಯೋಜನ ಇಲ್ಲ. ಇದು ತಿಳಿಯದ ಕಾರಣ ಪೂರ್ವಾಭಾದ್ರಕ್ಕೆ ಮದುವೆ 80% ಇರಲ್ಲ. ಮದುವೆ ಆದರೂ ದಾಂಪತ್ಯ ಚೆನ್ನಾಗಿರಲ್ಲ. ಕಾರಣ ದೇಹದಲ್ಲಿ ಆರೋಗ್ಯ ಪೂರ್ತಿ ಎಲ್ಲ ಕೆಟ್ಟೋಗಿದೆ. ಇದಕ್ಕೆ ಶಾಸ್ತ್ರ ಕೇಳ್ತೀನಿ, ದೇವ್ರ ಹತ್ರ ಹೋಗ್ತೀನಿ, ಉರುಳು ಸೇವೆ ಮಾಡ್ತೀನಿ, ಕುಚ್ಚಾಂತಿ ಮಾಡಿಸ್ತೀನಿ ಅಂತ ಏನಾದ್ರು ಅನ್ಕೊಂಡ್ರೆ ಆ ಮಗುವನ್ನು ಒತ್ತಡದ ಮೇಲೆ ನೀವೇನಾದ್ರು ಮನೆಯಿಂದ ಮದುವೆ ಮಾಡಿ ಒತ್ತಾಕಿದ್ರೆ ಅನುಭವಿಸ್ತೀರಾ. ದಾಂಪತ್ಯ ಉಳಿಯಲ್ಲ. ಯಾವ ಕಾರಣಕ್ಕೂ ಮದುವೆ ಇದಕ್ಕೆ ಸೂಕ್ತ ಅಲ್ಲ. ರಿಪೇರಿ ಮಾಡುವುದಕ್ಕೆ 4-5 ವರ್ಷ ಕಾಲಾವಕಾಶ ಬೇಕು. ಹಾಗಂತ ಮದುವೆ ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ರಿಪೇರಿ ಮಾಡೋಕ್ಕೆ ಬಗ್ಗಲ್ಲ ಮಗು ಈಗ. ಯಾಕೆ ಅಂದರೆ ಸಮಯ ಎಲ್ಲ ಕಳೆದೋಗಿದೆ. ಪ್ರಾಯ ಅಂತಕ್ಕಂಥದ್ದು ತುಂಬ 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 ಹಿಂಸೆಯನ್ನು ಅನುಭವಿಸ್ತಾ ಇದೆ ಹುಡುಗಿ. ಅದರ ಅರಿವೇ ಇಲ್ಲ ನಿಮ್ಗಳಿಗೆ. ಮಗಳು ಅಂತ ಹೇಳ್ಕೊಂಡು ಓದಿಸಿದ್ರಿ ಏನು ಪ್ರಯೋಜನಕ್ಕಪ್ಪ? ಒಳ್ಳೆ ಕೆಲಸ ಸಿಗುತ್ತಾ? ಅಪ್ರಾಣೇ ಇಲ್ಲ. ಮದುವೆ ಚೆನ್ನಾಗಾಗತ್ತಾ? ಸಿಕ್ಕೋದೇ ಇಲ್ಲ. ದಾಂಪತ್ಯ ಜೊತೆಲಿರ್ತಾಳಾ? ಗ್ಯಾರಂಟಿ ಇಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಳಾ? ಇಲ್ಲವೇ ಇಲ್ಲ. ಮತ್ತೇನ್ರಿ ಮಕ್ಕಳಿಗೆ ಕೊಟ್ರಿ ನೀವು ಶಿಕ್ಷೆ? ಯಾವ ಪುರುಷಾರ್ಥಕ್ಕೆ ರೀ ಮಕ್ಕಳು ಬೇಕು ತಂದೆ ತಾಯಿಗಳಿಗೆ ಹೇಳಿ? ಯಾರೋ ಬರ್ಕೊಟ್ರು, ಇವ್ರು ಬರ್ಸ್ಕೊಬಂದು ಮನೆ ಬಿಸಾಕವ್ರೆ. ಅವನಿಗೇನು ಅದ್ರ ಗೊತ್ತಿಲ್ಲ, ಇವರು ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಹುಡುಗಿ ಬೆಳೀತಾ ಇದೆ. ಈಗ ಮದುವೆಗೆ ಒಪ್ಕೊಂಡ್ಬಿಡ್ಬೇಕು. ಒಪ್ಪಿದರು. ಮಾಂಗಲ್ಯ ಕಟ್ಟೋದು 10 ನಿಮಿಷ ಅಂತ, ಬೇಡ ನನಗೆ ಅಂತ ಮಾಂಗಲ್ಯನ ಅವನ ಮುಖದ ಮೇಲೆ ಬಿಸಾಕಿ ಈಚೆ ಬರ್ಬೋದು ಅವಳು. ಅಥವಾ ಕಟ್ಟಿಸ್ಕೊಂಡ ಮೇಲೆ ನಾನು ಗಂಡನ ಮನೆಗೆ ಹೋಗುವುದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡುವ ಸಾಧ್ಯತೆ ಇದೆ. ಇದು ಹೆದರಿಸ್ತಾ ಇಲ್ಲ, ಇದು ಸತ್ಯ. ಯಾಕೆ ಅಂದರೆ ತಂದೆ ತಾಯಿಗಳಾದವರು ಮಗುವನ್ನು ಎಚ್ಚರಿಕೆಯ ರೀತಿಯಲ್ಲಿ ತಿಳಿಯದೆ ಬೆಳೆಸುತ್ತಿರುವುದು, ಓದಿಸುತ್ತಿರುವುದು ಇದೊಂದು ರೀತಿಯಾದ ಕೆಟ್ಟ ರೋಗದ ಚಾಳಿಯಾಗಿದೆ. ಮಗುವಿನ ಅದೃಷ್ಟ ಏನು ಅಂತ ತಿಳ್ಕೊಳ್ಳೋದಲ್ಲ, ಮಗು ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಲ್ಲ, ಈ ಮಗು ಏನಾಗಿ ಬಂದಿದೆ ಅಂತ ತಿಳ್ಕೋಬೇಕು. ಇದು ಯಾರು ಹೇಳ್ತಿಲ್ಲ, ನೀವು ಕೇಳ್ತಿಲ್ಲ, ಆಮೇಲೆ ನೀವು ಶಾಸ್ತ್ರ ಕೇಳೋದು ಬಿಟ್ಟಿಲ್ಲ. ಈಗ ನಿಮ್ಗೆ ಅರ್ಥ ಆಯ್ತಾ? ಫಸ್ಟ್ ನಾವಿರೋದು ನಾವೆಲ್ಲೂ ಇಲ್ಲ, ಇದೇ ಫಸ್ಟ್ ನಿಮ್ಮ ಹತ್ರ ತಿಳ್ಕೊಂತ ಇರೋದು. ಅಲ್ಲ, ನಿಮ್ಗೆ ಅರ್ಥ ಆಯ್ತಾ? ಈಗ ಶಾಸ್ತ್ರ ಹೇಳೋರು ಹೇಳ್ತಾರೆ ಇದೆಲ್ಲ. ಗೊತ್ತಾಯ್ತು. ಈಗ ನೀವು ಗಾಬರಿ ಆಗಬೇಡಿ, ಯೋಚನೆ ಮಾಡಬೇಡಿ. ಮದುವೆ ಆಗಲ್ಲ ಅಂತ ಯಾಕೆ ಹೇಳಿದೆ ಅಂದರೆ ನೀವು ಸತ್ಯವನ್ನು ತಿಳ್ಕೊಂಡು ರೆಡಿ ಮಾಡಿ. ಫಸ್ಟ್ ಕ್ಲಾಸ್ ಆಗಿರೋ ಒಳ್ಳೆ ಸಂಬಂಧ ಬರುತ್ತೆ, ಚೆನ್ನಾಗಿ ರೀತಿಯಲ್ಲಿ ಮದುವೆ ಮಾಡ್ಬೋದು. ಮೊದಲು ನಿಮ್ಮ ಮಗಳನ್ನ ರಿಪೇರಿ ಮಾಡಿ. ರಿಪೇರಿ ಏನು ಅಂದರೆ ಹೇಳ್ಕೊಡ್ತೀನಿ, ನೀವು ಕೇಳೋದಾದರೆ ಪ್ರಯತ್ನ ಮಾಡಿಯಪ್ಪ, ಯೋಚನೆ ಮಾಡಬೇಡಿ. ನಿಮ್ಮ ಮಗುವಿಗೆ ಏನು ತಪ್ಪಾಗಿ ಹೇಳಕ್ಕೆ ಹೋಗ್ಬೇಡಿ, ಏನು ಮಾಡೋಕ್ಕೆ ಹೋಗ್ಬೇಡಿ. ಕರ್ಕೊಂಡು ಬನ್ನಿ ನಿಮ್ಮ ಹುಡುಗಿನ ಕೂರಿಸಿ ನನ್ನ ಎದುರುಗಡೆ. ನಾನು ಹೇಳ್ತೀನಿ, ಅವಳು ಎಷ್ಟು ಅಳುತ್ತಾಳೆ ಸ್ವಲ್ಪ ನೀವೇ ನೋಡಿ. ಅದು ನೀವು ಕಾರಣ ಅಲ್ಲ ಪಾಪ, ಅದು ಗೊತ್ತಿಲ್ಲ ಮಗುಗೆ.
ನಿಮಗೂ ಗೊತ್ತಿಲ್ಲ ಇದಾಗಿರ್ತಕ್ಕಂಥ ಇದೊಂದೇ ವಿಚಾರ ಬಿಟ್ಟು ಇನ್ನೇನು ಅನ್ಕೋಬೇಡಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ವಂಶ ಕ್ಲೀನ್ ಆಗುತ್ತೆ, ನಿಮ್ಮ ತಂದೆ ತಾಯಿಗಳೆಲ್ಲ ಖುಷಿ ಪಡ್ತಾರೆ, ಮುಂದೆ ಆ ಮಗುನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಶಿರಾಯಿಂದ ನಾರಾಯಣ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಾರಾಯಣ ಅವರು ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೋದು ಮೇಡಮ್ ಅವರೇ. ಸರಿ, ತಮ್ಮ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಿ. ಲಗ್ನ ಗೊತ್ತಿಲ್ಲ, ಇದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳೇ ನಮಸ್ತೆ. ನಮಸ್ತೆ. ಯಾರು? ಮಗನ? ಮಗ ಸರ್. ನಿಮ್ಮ ಮಗನಾ? ಹಾ ಅಲ್ಲ, ನನ್ನ ಬಗ್ಗೆ ಕೇಳ್ಬೇಕು ಗುರುಜಿ. ಅನುರಾಧ ನಕ್ಷತ್ರ ಯಾರ್ದು? ನಂದೇ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಎಷ್ಟು ವಯಸ್ಸೆಷ್ಟು? 32 ಸರ್. ಮದುವೆ ಆಯ್ತಾ? ಮದುವೆ ಇನ್ನೇ ಇಲ್ಲ ಸರ್. ಹಾಂ, ಮದುವೆ ಇನ್ನೇ ಇಲ್ಲ ಸರ್. ಯಾಕೆ ಮದುವೆ ಬೇಡವಾ? ಅಲ್ಲಲ್ಲ, ನಾವು ಹ್ಯಾಂಡಿಕ್ಯಾಪು, ಅದಕ್ಕೆ ಕೊಡ್ತಾಯಿಲ್ಲ ಯಾರು ಹೆಣ್ಣು ಅಂತ. ಅಂದರೆ ನಿಮ್ಮ ಪ್ರಕಾರ ನನಗೆ ಮದುವೆ ಆಗೋದು ಕಷ್ಟ, ಮದುವೆ ಮಾಡ್ಕೊಳ್ಳೋದು ಆಗಲ್ಲ ಅಂತ ತೀರ್ಮಾನ ಮಾಡಿದ್ದೀರಾ? ಇಲ್ಲ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಿದ್ವಿ. ಹಾಂ, ಈಗ ಮದುವೆ ಬಗ್ಗೆ ಕೇಳಕ್ಕೆ ಮಾಡಿದ್ರಾ? ಹಾಂ, ಹುಡುಗಿ ಸಿಗ್ತಾ ಇಲ್ಲ ಸರ್ ಗುರುಜಿ. ಓಕೆ, ಹುಡುಗಿ ಸಿಗ್ತಾ ಇಲ್ಲ ಅಂದರೆ ಹೆಂಗೆ ಇದು ಮಾತಿಗೆ ಹೆಂಗೆ ಅರ್ಥ ಅಂತ ಗೊತ್ತಾಗ್ತಲ್ಲ ನನಗೆ. ಓಕೆ, ಹುಡುಗಿ ಸಿಗಬೇಕು ಅಂದರೆ ನೀವು ಹೋಗ್ಬೇಕಾ, ಹುಡುಗಿನೇ ಸಿಗಬೇಕಾ? ಅಲ್ಲ, ನಾವು ಪ್ರಯತ್ನ ಮಾಡ್ತಿದ್ದೀವಿ, ಅವರೇ ಒಪ್ತಾ ಇಲ್ಲ, ಹುಡುಗಿಯರು ಒಪ್ತಾ ಇಲ್ಲ, ಹ್ಯಾಂಡಿಕ್ಯಾಪ್ ಅಂತ ಒಪ್ತಾ ಇಲ್ಲ. ಓಕೆ, ನೀವು ಯಾಕೆ ಆ ರೀತಿ ಹ್ಯಾಂಡಿಕ್ಯಾಪ್ಟ್ ಆದರೆ ಅಂತ ತಿಳ್ಕೊಂಡ್ರಾ? ಇಲ್ಲ ಗೊತ್ತಿಲ್ಲ ಸರ್. ಅದು ಅದೇ ಜ್ವರ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಇದು ಪೋಲಿಯೋ ಆಗ್ಬಿಡ್ತು. ಹಂಗೆ ಸರ್, ಜ್ವರ ಬಂದು ಪೋಲಿಯೋ ಥರ ಆಗ್ಬಿಡ್ತು. ನಿಮ್ಮ ತಾಯಿ ಆರೋಗ್ಯ ಚೆನ್ನಾಗಿದೆಯಾ? ಹಾಂ, ನಮ್ಮ ತಾಯಿ ಇದ್ದಾರೆ ಸರ್. ನಮ್ಮ ಅಪ್ಪ ಅಮ್ಮ, ನಮ್ಮ ಅಪ್ಪನೂ ನಮ್ಮ ಅಣ್ಣ ತೀರೋದ್ರು ಸರ್. ಯಾಕೆ? ನಾನು ನಮ್ಮಮ್ಮ ಇಬ್ಬರೇ ಇರೋದು. ಅದು ಕೋವಿಡ್ ಟೈಮಲ್ಲಿ ಉಸಿರಾಟದ ತೊಂದರೆಯಿಂದ ತೀರೋಗ್ಬಿಟ್ರು ತಂದೆ ತೀರೋಗಿ 1 ವರ್ಷಕ್ಕೆ ನಮ್ಮ ಅಣ್ಣನೂ ತೀರೋಗ್ಬಿಟ್ರು. ಅವ್ರೇನಾಗಿತ್ತು? ಅವ್ರಿಗೆ ಜಾಂಡೀಸ್ ಇತ್ತು ಸರ್ ನಮ್ಮ ಅಣ್ಣಂಗೆ. ನಮ್ಮ ಅಪ್ಪವ್ರಿಗೆ ಏನೋ ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಹೇಳಿ ಇದು ಮಾಡಿರಿ ಸರ್. ನಮ್ಮಮ್ಮ ಇದ್ದಾರೆ ಸರ್. ನಮ್ಮಮ್ಮನ ನಾನೇ ನೋಡ್ಕೊಂತ ಇದ್ದೀನಿ ಸರ್. ಊಟ ತಿಂಡಿ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಹಾಂ, ಚೆನ್ನಾಗಿ ಮಾಡ್ತಾರೆ. ಮನೇಲಿ ಎಷ್ಟು ಜನ ಇದ್ದೀರಾ ನೀವು? ನಾನು ನಮ್ಮಮ್ಮ ಇಬ್ಬರೇ ಸರ್. ಏನು ಓದಿದ್ದೀರಾ ನೀವು? BA ಓದಿದ್ದೀನಿ, ಡಿಗ್ರಿ ಓದಿದ್ದೀನಿ ಸರ್. ಅಣ್ಣ, ಈ ದೊಡ್ಡ ಪ್ರಪಂಚ, ವಿಚಿತ್ರವಾದ ಆಧುನಿಕ ಪ್ರಪಂಚದಲ್ಲಿ ಇದೆಯಾ, ನೀನು ಓದಿದ್ಯಾ ಬೇರೆ, ನಮ್ಮಪ್ಪ ಯಾಕೆ ಹಿಂಗಾದ್ರು, ನಮ್ಮ ಅಣ್ಣ ಯಾಕೆ ಹಿಂಗಾದ್ರು ಅಂತ ತಿಳ್ಕೊಳ್ಳದೆ ಏನು ತುಕಡಿಸ್ತಾ ಇದೆಯಾ? ಅಲ್ಲ, ಅದು ಮದುವೆ ಆಗಿತ್ತಲ್ಲ ಅವ್ರಿಗೆ, ನಮ್ಮ ಅಣ್ಣರು ಅವ್ರು ತೀರೋದ್ರು. ಅಲ್ಲ ಅಣ್ಣ, ನಾನೇನು ಹೇಳ್ತಾ ಇದ್ದೀನಿ, ಮದುವೆ ಆಗುತ್ತೋ ಬಿಡುತ್ತೋ ನನಗೆ ಬೇಡ. ಯಾಕೆ ಈ ರೀತಿ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಮರಣ ಹೊಂದಿದ್ರು ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು. ಯಾಕೆ ತಿಳ್ಕೊಳ್ಳಿಲ್ಲ? ತಿಳ್ಕೊಳ್ಳಿಲ್ಲ ಅಂದ್ರೆ ಅದ್ರ ಇದರಲ್ಲಿ ಇದ್ಬಿಟ್ವಿ. ಅಣ್ಣ, ನೀನು ಮದುವೆ ಯಾಕೆ ಮಾಡ್ಕತಿ ಅಣ್ಣ? ಮದುವೆ ಹೆಂಗಣ್ಣ ಆಯ್ತದ ನಿನಗೆ? ನೀನು ತಿಳ್ಕೊ, ನಾನು ಹ್ಯಾಂಡಿಕ್ಯಾಪ್ಟು, ಹುಡುಗಿರು ಒಪ್ಪಲ್ಲ ಅಂತಲ್ಲ, ಕಣ್ಣಿಂದ ಇರೋರು ಇಬ್ಬಿಬ್ರು ಹೆಂಡತಿ ಮಾಡ್ಕೊಂಡಿರ್ತಾರೆ. ಯಾಕೆ ಹೇಳು? ಪರಿಹಾರ ಅಲ್ಲ, ತಿಳ್ಕೊಳ್ಳೋಣ ಏನು ಪರಿಹಾರ ಇರುತ್ತೆ. ಈ ಪರಿಹಾರ ಅಂತ ಹೇಳಿ ಜ್ಯೋತಿಷಿಗಳು ಊರನ್ನೇ ಹಾಳು ಮಾಡಿಬಿಟ್ರು, ನೀವು ಅದನ್ನೇ ಇಟ್ಕೊಂಡಿದ್ದೀರಾ. ಎಲ್ಲರೂ ಐತೆ ಪರಿಹಾರ? ಹಾಂ, ಮಾಡ್ದಾರ್ದೆಲ್ಲ ಮಾಡಿಬಿಡೋದು ಪರಿಹಾರ ಬಂತೆ. ಈ ಕೆಟ್ಟ ಭಾಷೆ ಬಳಸಬೇಡ್ರಿ ಯಾರೂ. ಪರಿಹಾರ ಅಂತ ಕಂತ್ರಿಗಳು ಹೇಳಿ ಜನಗಳಿಗೆ ಅಭ್ಯಾಸ ಮಾಡಿ ಪರಿಹಾರ ಅಂತ ಪರಿಹಾರ? ಒಬ್ಬನು ಚುಚ್ಚಿಬಿಡೋದು, ಸಾಯಿಸ್ಬಿಡೋದು, ಕೋರ್ಟ್ಗೆ ಹೋಗ್ಬಿಟ್ಟು ಪರಿಹಾರ ಹೇಳಿ ಅಂದರೆ ಏನು ಅರ್ಥವಿಲ್ಲದೆ ಮಾತಾಡ್ತಿರ್ರಿ. ಒಂದು ಮನುಷ್ಯ ಅಂದಮೇಲೆ ಮಾತಿನಲ್ಲಿ ಬಿಗಿಬೇಕು, ಮಾತಿಗೊಂದು ಅರ್ಥ ಇರಬೇಕು. ಈ ಜನ್ಮದಲ್ಲಿ ನಾನು ಹ್ಯಾಂಡಿಕ್ಯಾಪ್ಟ್ ಆಗೋದಕ್ಕೆ ಕಾರಣ ಏನು ಅಂತ ಇಲ್ಲೂ ತಿಳ್ಕೊಳ್ಳದೆ ಇರತಕ್ಕಂಥದ್ದು ನಿನ್ನ ಬೇಜವಾಬ್ದಾರಿ, ನಿನ್ನ ಸೋಮಾರಿತನ. ಯಾವ ಹೆಣ್ಣು ಒಪ್ಕೋತಾಳೆ? ಯಾವ ಗಂಡು ಫ್ರಾಂಪ್ಟ್ ಆಗಿರ್ತಾನೆ, ಸಮಯಕ್ಕೆ ಬೆಲೆ ಕೊಡ್ತಾನೆ, ಹೆಣ್ಣು ಹುಡ್ಕೊಂಡು ಬಂದು ಮದುವೆ ಮಾಡ್ಕೋತಾರೆ. ನೀನು ಹುಡ್ಕೋಬೇಕಾಗಿಲ್ಲ. ಸರಿಯಾದ ಗಂಡಸು ಅನ್ನೋದೇ ಆದರೆ ಹುಡುಗಿಯರು ಹುಡ್ಕೊಂಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ ಗಂಡಸು. ಹುಡ್ಕೋದಂತೆ, ಹೆಣ್ಣನ್ನು ಹುಡ್ಕೋದ? ಇದು ನಮ್ಮ ಬೇಜವಾಬ್ದಾರಿ ಮೂರ್ಖತನ. ನಮ್ಮ ಶ್ರೇಯಸ್ಸು ಚೆನ್ನಾಗಿದ್ದು ನಾವು ಸರಿಯಾದ ಮಾರ್ಗದಲ್ಲಿ ಹೋದರೆ ಹೆಣ್ಣು ಹುಡ್ಕೊಂಬರ್ತಾಳ, ನಾವು ಹುಡ್ಕೊಂಡೋಗ್ಬೇಕಮ್ಮ? ಅವರೇ ಹುಡ್ಕೊಂಬರ್ತಾರೆ. ಅದು ರೀ ಮದುವೆ, ಇದು ರೀ ಭಗವತ್ ಪ್ರಸಾದ. ಹುಡುಕಬೇಕಂತೆ. ಇನ್ನೊಬ್ರು ಸೆಟ್ಟಿಂಗ್ ಅಂತಾರೆ, ಮಾಡ್ಕೊಂಡ್ಮೇಲೆ ಸೆಟ್ ಮಾಡ್ಕೊಳ್ಳೋದು. ಈಗಲೇ ಹೆಂಗೆ ಸೆಟ್ಟಿಂಗು ಅದು ಗೊತ್ತಿಲ್ಲ. ಮದುವೆನೇ ಮಾಡ್ಕೊಳ್ಳೋದು ಸೆಟ್ಟಿಂಗ್ ಹೆಂಗಾಯ್ತದಲ್ಲಿ? ಹಾಂ, ನಮ್ಮ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಂತ. ಫಸ್ಟು ನೀವು ಮಾಡೋದು ತಿಳ್ಕೊಬೇಕಾಗಿರೋ ಕೆಲಸ, ನಿಜಕ್ಕೂ ಮದುವೆಗೆ ಹೋಗಬೇಡಿ, ಮದುವೆ ಸವಾಸಕ್ಕೆ ಹೋಗಬೇಡಿ. ನಿಮ್ಮ ಹ್ಯಾಂಡಿಕ್ರಾಫ್ಟ್ ಅದು ಕಾರಣ ಹೇಳೋರೆ, ಜ್ವರ ಬಂತು ಕೈಯೋ ಕಾಲ ಎಳ್ಕೊತು ಅಂತ, ಇದು ಸಹಜವಾಗಿರುವಂಥ ಪ್ರಶ್ನೆ.
ನಿಮ್ಮ ತಾಯಿಯಲ್ಲಿ ಅನಾರೋಗ್ಯ ಚೆನ್ನಾಗಿಲ್ಲ ಅಂದರೆ ಆರೋಗ್ಯ ಚೆನ್ನಾಗಿಲ್ಲ, ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಯಾವ ಕಾರಣಕ್ಕೂ ಊಟದಲ್ಲಿ ವ್ಯವಸ್ಥೆ ಚೆನ್ನಾಗಿರಲಿಲ್ಲ, ಆದ ಕಾರಣ ನೀನು ಆ ಮಟ್ಟಕ್ಕೆ ಆಗಿದೆಯೇ ಹೊರತು ಅದಕ್ಕೊಂದು ಕಾರಣ ಪೋಲಿಯೋ ಕೊಟ್ಟಿದ್ದಾರೆ. ಓಕೆ, ಈಗಲೂ ನೀನು ಮುಂದಕ್ಕೆ ಹೋದರೆ ಇದೇ ಕತೆ ಆಗೋದು. ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಮದುವೆ ಏನಕ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಸತ್ಯವನ್ನು ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿಮ್ಮ ಅಪ್ಪನಿಗೆ ಮೊದಲು ಊಟ ಹಾಕು, ನಿಮ್ಮ ಅಣ್ಣನಿಗೆ ಊಟ ಹಾಕು. ಏನೂ ಹಾಕದೆ ಬೀದಿ ನಿಲ್ಲಿಸ್ಬಿಟ್ಟು ನೀನು ಪುನಃ ಹೆಣ್ಣು ಸಿಗ್ತಾ ಇಲ್ಲ ಅಂದರೆ ಏನು ಹೇಳೋದಣ್ಣ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಆಗಿರುವಂಥ ದುರಂತಗಳು ನಿಮ್ಮ ಕುಟುಂಬದಲ್ಲಿ ಮತ್ತೆ ಮರುಕಳಿಸಬಾರದು. ಅನುರಾಧ ನಕ್ಷತ್ರ ಏನು ಅಂದರೆ ಇವರಿಗೆ ಮನುಷ್ಯತ್ವ ದೈವತ್ವ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಕುಟುಂಬದಲ್ಲಿ ಹುಟ್ಟುತ್ತೆ ಅನುರಾಧ ನಕ್ಷತ್ರ. ಆ ನಕ್ಷತ್ರಕ್ಕೆ ಅಧಿಪತಿ ಶನೇಶ್ವರ ಸ್ವಾಮಿ. ದುಃಖ, ಕಷ್ಟ, ಏಳಿಗೆ ಇಲ್ಲ, ಅಲೆಮಾರಿ ಜೀವನ, ದಟ್ಟ ದರಿದ್ರ ಜೀವನ. ಈ ಕಿತ್ತೋಗಿರೋದಕ್ಕೊಂದು ಹೇಳ್ತಾರೆ, ಅನುರಾಧ ಅಂದರೆ ಮುಟ್ಟದ್ದೆಲ್ಲ ಚಿನ್ನ, ಅವನ್ನೇ ಕರಿಬೇಕು, ಮುಟ್ಟಿಸ್ಬಿಟ್ಟು ಚಿನ್ನ ಮಾಡ್ಕೊಳಪ್ಪ ಅಂತ. ಹಿಂಗೆ ಹೇಳಿ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಏನಕ್ಕೆ ಹೋಗ್ತೀರಾ, ಏನಕ್ಕೆ ನಂಬ್ತೀರಾ? ನೀವೇ ಪ್ರಯತ್ನ ಮಾಡಿ ನನ್ನ ಈ ಸ್ಥಿತಿಗೆ ಕಾರಣ ಏನು. ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ಏನು ಪ್ರಶ್ನೆ ಹಾಕೋಬೇಕಮ್ಮ? ನನ್ನ ಸ್ಥಿತಿ, ಈ ಸ್ಥಿತಿಗೆ ಕಾರಣ ಏನು? ಚೆನ್ನಾಗಿರಲಿ, ರೋಗ ಬಂದಿರಲಿ, ಮದುವೆ ಆಗದೆ ಇರಲಿ, ಮಕ್ಕಳಾಗದೆ ಇರಲಿ, ನಿದ್ದೆ ಬರಲೇ ಇರಲಿ, ಏನಕ್ಕೆ ಕಾರಣ ಅಂತ ತಿಳ್ಕೊಂಡವನೇ ಮನುಷ್ಯ. ತಿಳ್ಕೊಳ್ಳದೆ ತುಂಬ ಒದ್ಕೊಂಡು ಮಲ್ಕೊಂಡ್ರೆ ಅವನಿಗೆ ಮನುಷ್ಯ ಅಂತ ಹೇಳೋಕ್ಕೆ ಅರ್ಥ ಇಲ್ಲ. ಬೇಜಾರಾಯ್ತಣ್ಣ, ತಿಳ್ಕೊಂಡೆ ಅಂತ ಖುಷಿ ಆಯ್ತಾ? ಖುಷಿ ಆಯ್ತು ಸರ್, ತಿಳ್ಕೊಂಡಿದ್ದೆ. ಅಷ್ಟೇ. ಮದುವೆ ಇನ್ನೂ ಟೈಮ್ ಇದೆ, ಆಗಲಿ. ಫಸ್ಟು ಮದುವೆ ಆಗ್ಬಿಟ್ಟು ಅವಳು ಟಾಟಾ ಮಾಡೋ ಹೊಂಟೋದ್ರೆ ಅದೊಂದು ಸಮಸ್ಯೆ ಸಿಕ್ಕಾಕೋಬೇಡ. ಫಸ್ಟು ನೀನು ಕ್ಲೀನ್ ಆಗು, ನಿಮ್ಮ ಅಪ್ಪನಿಗೆ ಸರಿಯಾಗಿ ಊಟ ಹಾಕು. ಕರೋನಾದಲ್ಲಿ ಸಾಯೋರು ಯಾರು ಅಂದರೆ, ಕ್ಯಾನ್ಸರಲ್ಲಿ ಸಾಯೋರು ಯಾರು ಅಂದರೆ ಕರೋನಾ, ಕ್ಯಾನ್ಸರು, ಶುಗರು, ಇವು ಮೂರು ಎಡೆ ಹಾಕೋರ ಮನೇಲೇ ಹೋಗೋದು. ಅದಕ್ಕೆ ಕರೋನಾ ಬಂತು ನಮ್ಮ ದೇಶಕ್ಕೆ ಬುದ್ಧಿ ಕಲಿಸೋಕ್ಕೆ. ನೀವು ಎಡೆ ಹಾಕಿ ಸಾಯ್ತಾ ಇದ್ದೀರೋ ಮುಂಡೆವಾ, ಇದೆಲ್ಲ ಜೀವನ. ಅದಕ್ಕೇನು ಒಟ್ಟೊಟ್ಟಿಗೆ ಉಳಿಸ್ಬಿಟ್ರು JCPಲಿ, ನೋಡಿದಿರಮ್ಮ? ಹೌದು. ಅವ್ರಿಗೆ ಮುಟ್ಟಂಗಿಲ್ಲ, ಸ್ನಾನ ಮಾಡೋಂಗಿಲ್ಲ, ಪೂಜೆ ಇಲ್ಲ. ಎಂಥ ಕರ್ಮಿಗಳು! ಇದನ್ನು ನಾವು ಮೆಸೇಜಾಗಿ ತಗೋಬೇಕು. ಕರೋನಾ ಸುಮ್ಮನೆ ಬಂದಿದ್ದಲ್ಲ ರೀ, ನಮ್ಮ ಅಧರ್ಮಕ್ಕೆ, ನಮ್ಮ ಅವಿವೇಕತೆಗೆ, ನಮ್ಮ ಒಂದು ಬೇಜವಾಬ್ದಾರಿಕೆ ಕರೋನಾ ಬಂದು ಮೆಸೇಜ್ ಕೊಡ್ತು. ನಾವು ಅದನ್ನು ಹೆದರ್ಕೊಂಡು ಬಾಯಲ್ಲಿ ಮಾಸ್ಕ್ ಹಾಕ್ಕೊಂಡು ಮುಚ್ಕೊಂಡು ಪರದಾಡ್ತಿದ್ದೋ ಅಷ್ಟೇ ಹೊರತು ಇದು ಸತ್ಯ. ಇನ್ನು ಮುಂದೇನು ಇದಕ್ಕೆ ಮೀರಿ ಎಂತೆಂಥ ಕಾಯಿಲೆಗಳು ಬರ್ಬೋದು ಅಂತಕ್ಕಂಥದ್ದಕ್ಕೆ ಹೆದರ್ಸಕ್ಕೆ ತಿಳ್ಕೊಬೇಕಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನೀವೊಂದು ವಿಷಯ ಹೇಳ್ತಾ ಇದ್ರಿ, ಸೂರ್ಯನ ಕಿರಣವನ್ನು ಅನುಸರಿಸಿ ನಾವು ಜೀವನ ಮಾಡಿದ್ರೆ, ಅಂದರೆ ಊಟವನ್ನು ಅದೇ ರೀತಿಯಾಗಿ ಮಾಡ್ಕೊಂಡು ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ಈಗಿನ ಕಾಲದಲ್ಲಿ ನೋಡೋದಾದರೆ ಈ ವರ್ಕಿಂಗ್ ಅವರ್ಸ್ ಅಂತಂದರೆ ಕೆಲಸಕ್ಕೆ ಹೋಗೋರು ಬರೋದೇ ಸಂಜೆ 6 ಗಂಟೆ, 7 ಗಂಟೆ, 8, ಕೆಲವೊಬ್ಬರಂತೂ 10 ಗಂಟೆ. ಈ ರೀತಿಯಾಗಿ ಜೀವನವನ್ನು ಈ ರೀತಿಯಾಗಿ ನಡ್ಸ್ಕೊಂಡು ಹೋಗೋರಿಗೆ ಈ ಸೂರ್ಯನ ಕಿರಣವನ್ನು ಪಾಲಿಸೋದು ಎಷ್ಟು ಸುಲಭನ ಗುರುಗಳೇ ಆಗುತ್ತೆ? ಅದಕ್ಕೆ ಒಂದು ಚಿತ್ರ ತೋರಿಸ್ಬೋಣ ಈಗ. ಏನು, ಸೂರ್ಯ ಆಕಾಶದಲ್ಲಿದ್ದಾನ, ನಮ್ಮ ಮನೇಲಿದ್ದಾನ ಅಂತ ತಿಳ್ಕೊಂಬಿಟ್ರೆ ಫಸ್ಟು ಅದು ತಿಳ್ಕೊಳ್ಳಿ ಸಾಕು. ಸೂರ್ಯ ನಮ್ಮ ಮನೆಯಲ್ಲಿದ್ದಾನ, ಆಕಾಶದಲ್ಲಿದ್ದಾನ ಅನ್ನೋ ಪ್ರಶ್ನೆ ಕೇಳಿದ್ರೆ ಎಲ್ಲ ಮೇಲಕ್ಕೆ ತೋರಿಸೋದು ಅಲ್ವಾ? ಅದು ಭೂಮಿಯಲ್ಲೇ ಇರೋದು. ಈಗ ನೋಡಮ್ಮ, ಒಬ್ಬ ಮನುಷ್ಯ ನಿಂತಿದ್ದಾನೆ, ಆ ಮನುಷ್ಯನ ಮಧ್ಯ ದೇಹದ ಭಾಗದಲ್ಲಿ ಸೂರ್ಯ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಿದೆ. ಈಗ ವೃತ್ತಾಕಾರದಂಥ ಚಿತ್ರ ಇದೆ ಹಿಂದ್ಗಡೆ. ಅದು ಮನೆಯ ಮಧ್ಯಭಾಗದಲ್ಲಿ ನಿಂತಿರ್ತಕ್ಕಂಥ, ಅದರ ಪಕ್ಕ ಈಗ ಸಿಂಬಲ್ ಇದೆ. ಇದು 4 ಮೂಲೆಯನ್ನು ನೇರವಾಗಿ 90 ಡಿಗ್ರಿ ಆ್ಯಂಗಲಲ್ಲಿ ಸೊಟ್ಟ ಇಲ್ಲದೆ ತೋರಿಸ್ತಾ ಇದೆ. ಈ ರೀತಿಯಾಗಿ ಮನೆಯನ್ನು ಯಾರು ಕಟ್ಟಕ್ಕಾಗಿದೆಯಾ? 4 ದಿಕ್ಕುಗಳು ಕರೆಕ್ಟಾಗಿ ಇರ್ತಕ್ಕಂತಹ ಪಂಚಭೂತಗಳಿಂದ ಮನುಷ್ಯ ಇದ್ದಾನೆ, ಸೃಷ್ಟಿಯಾಗಿದ್ದಾನೆ ಹೇಳ್ತೀವಿ. ಪಂಚಭೂತಗಳಿಂದ ಭೂಮಿ ಇದೆ ಅಂತ ಹೇಳ್ತೀವಿ. ಈ ಎರಡೂ ಸೇರಿ ಎಷ್ಟಾಯಿತು? 5. ಪಂಚಭೂತಗಳು 10 ಆಯಿತು. ಈ 10ರಲ್ಲಿ ಉತ್ಪತ್ತಿ ಆಗೋದು ಯಾವುದು? ಮನಸ್ಸು. ಈಗ ನಾವು 5 ದಿಕ್ಕಿನ ಮನೆ ಇದೆಯಾ ನಮ್ಮ ಹತ್ರ? ಎಷ್ಟು ದಿಕ್ಕು? 5 ದಿಕ್ಕಿನ ಮನೆ ಇದೆಯಾ ನೋಡ್ಕೊಳ್ಳಿ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, 5 ದಿಕ್ಕು ಹೆಂಗೆ ಬರ್ತದೆ ಸ್ವಾಮಿ? 4 ಕೇಳಿವಿನಿ, 8 ಕೇಳಿವಿನಿ, 5 ದಿಕ್ಕು ಯಾವುದು? ಅದು ಗೊತ್ತಿಲ್ಲದೆ ಇರೋದಕ್ಕೆ ಶಾಪದಲ್ಲಿ ಸಿಕ್ಕಾಕೊಂಡಿರೋದು ನಾವು. 5 ದಿಕ್ಕಿನ ಮನೆ ಅಂದರೆ ಊರ್ಧ್ವಮುಖ ಅಂತ ಹೇಳ್ತೀವಿ. ಆಕಾಶವನ್ನು ನಾವು ಪೂಜೆ ಮಾಡೋಕ್ಕೆ ಒಪ್ಕೊಂಡಿದ್ದೀವಾ ಇಲ್ವಾ? ಒಪ್ಕೊಂಡಿದ್ದೀವಿ. ಹಾಗಿರಬೇಕಾದ್ರೆ ಮನೆಯಲ್ಲಿ ಆಕಾಶ ತತ್ವ, ಮನೆಯ ಮಧ್ಯಭಾಗವನ್ನು ನಾವು, ಮನೆಯ ಮಧ್ಯಭಾಗ, ಮೇಲ್ಭಾಗ, ಮನೆಯ ತಳಭಾಗ, ಇವೆರಡನ್ನೂ ಕೂಡ ಆ ಮಧ್ಯಭಾಗವನ್ನು ಸೃಷ್ಟಿ ಮಾಡಿದರೆ ಅಲ್ಲಿ ಸೂರ್ಯ ಉತ್ಪತ್ತಿ ಆಗತ್ತೆ ನಮ್ಮ ಮನೆಯ ಒಳಗಡೆ. ಆ ಮನೆಯ ಒಳಗಡೆ ಉತ್ಪತ್ತಿಯಾದ ಸೂರ್ಯ ಅದು ಇರ್ತಕ್ಕಂಥದ್ದು ಮುಚ್ಚಿತರ ಕಾಣಿಸ್ತಾ ಇದೆ. ಅದು ನಾಭಿ, ಒಕ್ಕಳು ಅಂತ ಏನು ಹೇಳ್ತೀವಿ, ಅಲ್ಲಿ ಟಚ್ ಆಗತ್ತೆ. ಸಮುದ್ರ ಮಂಥನದಲ್ಲಿ ಇರ್ತಕ್ಕಂಥ ವಿಚಾರ ಅಮೃತ ಸಿಕ್ತು ಅಂತ ನಾವು ಪೂಜೆ ಮಾಡಿ ತಿಳ್ಕೊಂಡಿದ್ದೀವಿ. ನಮ್ಮ ದೇಹದಲ್ಲಿ ಅಮೃತ ಉತ್ಪತ್ತಿಯಾಗುವ ಜಾಗ ಯಾವುದು? ನಿಮ್ಮ ಒಕ್ಕಳು.
ನಿಮ್ಮ ದೇಹದಲ್ಲಿ ಅಮೃತ ಎಲ್ಲಿ ಉತ್ಪತ್ತಿ ಆಗತ್ತೆ? ನಿಮ್ಮ ಒಕ್ಕಳಲ್ಲಿ. ನಾವು ಮರ್ತೇ ಬಿಟ್ಟಿದ್ದೀವಿ. ಅದು ಎಲ್ಲೋ ಐತೆ ಅಂತ ಅದು ಹೆಂಗೆಂಗೋ ಮಾಡಿ ಸಿನಿಮಾದಲ್ಲಿ ತೋರಿಸ್ತಾವ್ರೆ, ಅದು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀವಿ ನಾವು. ಆದರೆ ನಮ್ಮ ಒಕ್ಕಳಿನ ಸತ್ಯ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಮ್ಮದು ಬರೇ ಕದ್ದು ನೋಡೋದು, ಇಣ್ಕು ನೋಡೋದು ಇದೇ ಅಭ್ಯಾಸ. ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗಗಳನ್ನ ಗುರುತಿಸದೇ ಇರತಕ್ಕಂಥದ್ದು. ಇದಕ್ಕೆ ಅಂಗಾಂಗಗಳ ಸಂಘವನ್ನು ಬಯಸಬೇಕು ಮನುಷ್ಯ. ಯಾರ್ದು? ಅಂಗಾಂಗಗಳ ಸಂಘವನ್ನು ಮಾಡಿದಾಗ ನೀನು ಯಾರು ಅಂತ ತಿಳಿಯುತ್ತೆ. ನಮಗೆ ಅಂಗಾಂಗಗಳ ಸಂಘ ಗೊತ್ತಿಲ್ಲ, ಪ್ರೀತಿಯ ಸಂಘ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲ, ನಿಮ್ಮ ದೇಹದ ಅಂಗಾಂಗಗಳ ಒಂದು ಸಂಘವನ್ನು ಮಾಡಬೇಕು. ಈ ರೀತಿಯಾಗಿ ಪ್ರಪಂಚದಲ್ಲಿ ಇದಕ್ಕೆ ಮೀರಿ ಮಾಹಿತಿ ನಿಮಗೆ ಎಲ್ಲೂ ಕೊಡಲಿಕ್ಕಾಗಲ್ಲ. ಕಾರಣ, ನಿಮ್ಮ ಮನೆಯ ಒಳಗಡೆ ಇರುವ ಸೂರ್ಯ ಕಿರಣಗಳನ್ನು ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಸ್ಥಾಪನೆ ಮಾಡಿರಲೇಬೇಕು. ಇನ್ನೊಮ್ಮೆ ಹೇಳ್ತೀನಿ, ಯಾರೇ ಇನ್ನು ಮುಂದೆ ಕರೆ ಮಾಡಬೇಕಾದ್ರೂ ದಯವಿಟ್ಟು ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಸೂರ್ಯ ಇದಾನ ನೋಡ್ಕೊಳ್ಳಿ. ಅಪ್ರಾಣೆ ಇಲ್ಲ. ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂದರೆ ಟೇಪ್ ಹಾಕಿ, ಪೂರ್ವ ಪಶ್ಚಿಮ ಒಂದು ಟೇಪ್ ಹಾಕಿ ಎಷ್ಟಡಿ, ಉತ್ತರ ದಕ್ಷಿಣ ಟೇಪ್ ಹಾಕಿ ಎಷ್ಟಡಿ, ಎರಡು ಮಿಸ್ ಹೊಡಿತಾ ಇದೆ. ಯಾಕೆಂದರೆ ಸಮತೋಲನ ಇರಬೇಕು. ಎಲ್ಲಿದೆ ಸಮತೋಲನ? ನಮ್ಮ ಜನಕ್ಕೆ ಇನ್ನೂ ಮನೆ ಕಟ್ಟೋದು ಗೊತ್ತೇ ಇಲ್ಲ. ಸಮತೋಲನವಾದ ಮನೆ ಯಾವುದು, ಸಮತೋಲನವಾದ ಊಟ ಯಾವುದು, ಸಮತೋಲನವಾದ ಜೀವನ ಯಾವುದು, ಸಮತೋಲನವಾದ ದೇಹ ಯಾವುದು, ಇದಿನ್ನೂ ಸುಮಾರು ವರ್ಷಗಳು ಬೇಕು ನಾವು ತಿಳ್ಕೊಳ್ಳೋಕ್ಕೆ. ಆದರೂ ಹೇಳ್ಕೊಳ್ಳೋಣ. ಆದರೆ ಒಂದಂತೂ ತಿಳ್ಕೋಬೇಕು, ನಿಮ್ಮ ಮನೆ ಸಮತೋಲನವಾಗಿದೆಯಾ? ಇಲ್ಲ. ಆದ ಕಾರಣ ನಿಮಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಬೆಳಿಗ್ಗೆ ಒಂಥರ ಮನಸ್ಸು, ಮಧ್ಯಾಹ್ನ ಒಂಥರ ಮನಸ್ಸು. ಈಗ ನಾವು ಲೋಹಗಳು ಅಂತ ಹೇಳ್ತೀವಿ. ಲೋಹ ಅಂದರೆ ಗೊತ್ತಾಗುತ್ತೆ? ತಾಮ್ರ, ಬೆಳ್ಳಿ, ತಾಳೆ. ತುಂಬ ಸ್ಟ್ಯಾಂಡರ್ಡ್ ಆಗಿ ಇಷ್ಟಪಡೋದು ಯಾವುದು? ಬಂಗಾರ. ಈ ಚಿನ್ನ ಅಂತಾರೆ ಜಾಸ್ತಿ ಪ್ರೀತಿಯಾದಾಗ ಅಲ್ವಾ? ಅಷ್ಟು ದಪ್ಪ ಚಿನ್ನ ಮಾಡ್ಕೊಂಡು ಎಷ್ಟು ಖುಷಿ ಪಡಬೇಕು. ಹೆಂಡತಿಗೆ ಚಿನ್ನ ಅನ್ಬೋದು, ಗಂಡನಿಗೆ ಚಿನ್ನ ಅನ್ಬೋದು, ಇಲ್ಲ ಮಗುಗೆ ಚಿನ್ನ ಅನ್ಬೋದು. ಆ ಖುಷಿ ಯಾವಾಗಲೂ ಯಾಕೆ ಚಿನ್ನದ ಥರ ಮಾಡ್ಕೊಂಡಿಲ್ಲ ಅನ್ನೋ ಪ್ರಶ್ನೆನ ಪ್ರತಿಯೊಬ್ಬರು ಹಾಕ್ಕೊಳ್ಳಿ. ಇದು ಬರೀ ಬಾಯಲ್ಲಿ ಹೇಳಬೇಕಾ? ಚಿನ್ನದ ಥರ ನಮಗೆ ಲಾಭ ಆಗಬೇಕಮ್ಮ? ಲಾಭ ಆಗಬೇಕು. ಬರೀ ಬಾಯಲ್ಲಿ ಡೈಲಾಗ್ ಕೊಡಿದ್ರೆ ಏನು ಪ್ರಯೋಜನ? ಚಿನ್ನದ ಥರ ನೋಡ್ಕೊತೀನಿ ಅಂತ ಅಲ್ವಾ? ಅದಲ್ಲ, ಚಿನ್ನದ ಥರ ಇರಬೇಕು ಶಾಶ್ವತವಾಗಿ. ಅಂದರೆ ನಿಮ್ಮ ಮನೆಯ ಮಧ್ಯಭಾಗ ಚಿನ್ನ, ನಿಮ್ಮ ಮನೆಯ ಮುಂಭಾಗ ತಾಮ್ರ, ನಿಮ್ಮ ಮನೆಯ ಹಿಂಭಾಗ ಕಬ್ಬಿಣ. ಅಂದರೆ ಬೆಳ್ಳಿ, ಕಬ್ಬಿಣ, ತಾಮ್ರ, ಚಿನ್ನ ಇದೆಲ್ಲವೂ ಕೂಡ ನಮ್ಮ ವಾಸದ ಮನೆಯ ಒಳಗಡೆ ಇರುವ ಆಗಿರುತ್ತೆ. ನಮಗೆ ಲೋಹದ ಬಗ್ಗೆ ಗೊತ್ತಿಲ್ಲ. ಕ್ಯಾರೆಟ್ ತಿಂದರೆ ಒಳ್ಳೆಯದಂತೆ, ಬೀಟ್ರೋಟ್ ತಿಂದರೆ ಒಳ್ಳೆಯದಂತೆ, ದಾಳಿಂಬೆ ಹಣ್ಣು ತಿಂದರೆ ಒಳ್ಳೆಯದಂತೆ. ಈ ಕಿತ್ತೋಗಿರೋ ಸಂಪ್ರದಾಯದಲ್ಲಿ ಬಂದಿರೋದು ನಾವು. ಯಾವ್ದು ತಿಂದರೆ ಒಳ್ಳೆಯದು? ಅದು ತಿನ್ನಿ, ಇದು ತಿನ್ನಿ, ಇಂಥ ಹುಡುಗಿ ಜೊತೆಲಿ ಮದುವೆ ಮಾಡ್ಕೊಳ್ಳಿ, ಇಂಥ ಹುಡುಗನ ಜೊತೆ ಮದುವೆ ಮಾಡ್ಕೊಳ್ಳಿ. ಇಂಥ ಕಿತ್ತೋಗಿರೋ ನಮ್ಮ ದೇಶ ತುಂಬೋಗಿದ್ದಾರೆ. ಇಲ್ಲಿ ದೇಹಗಳನ್ನು ಶಕ್ತಿದಾಯಕವಾಗಿ ಬೆಳೆಸೋದು ತಿಳ್ಕೊಳ್ಳೋದೇ ಗೊತ್ತಿಲ್ಲ ಅಂದರೆ ಯಾವ ಹೆಣ್ಣಿಗೆ ಯಾವ ಗಂಡು ಮ್ಯಾಚಿಂಗ್ ಮಾಡೋಕ್ಕೆ ನೀವು ಯಾರ್ರೀ ದಡ್ಡ ಮುಂಡೆವ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಮ್ಯಾಚಿಂಗ್ ಅಂತೆ. ಊಟನೇ ತಿಂದು ಮ್ಯಾಚಿಂಗ್ ಮಾಡ್ಕೊಂಡಿಲ್ಲ ನಾವು. ಹುಡುಗಿ ಹುಡುಗ ಹೆಂಗೆ ಮ್ಯಾಚ್ ಆಯ್ತಾರೆ? ನಮಗೆ ಮನೆ ಮಧ್ಯಭಾಗ ಏನು, ಮನೆಯ ಮುಂಭಾಗ ಏನು, ಮನೆಯ ಹಿಂಭಾಗ ಏನು ತಿಳ್ಕೊಳಕ್ಕಾಗಿದೆಯೇನಮ್ಮ? ಇಲ್ಲ ಗುರುಗಳೇ. ಈಗ ನಾವು ಇದನ್ನೆಲ್ಲ ಬಿಟ್ಟು ಒಂದು ಕಡೆ ಅನ್ನ ತಿನ್ನುವುದನ್ನು ದೂರ ಮಾಡಿ, ಯಾಕೆ ದೂರ? ಸರಿ ಇಲ್ಲ, ಅವೆಲ್ಲ ತಿನ್ನಬಾರ್ದು, ಸ್ಟೈಲಾಗಿ ಇರಬೇಕು, ಸ್ಮಾರ್ಟ್ ಆಗಿರಬೇಕು ಅಲ್ಲಮ್ಮ? ಹೌದು. 6 ಪ್ಯಾಕು. 6 ಪ್ಯಾಕ್ ಬೇಕು. ಏನಕ್ಕೆ ಅದು 6 ಪ್ಯಾಕು? ತೋರ್ಸಕ್ಕಷ್ಟೇ, ವರ್ಕ್ ಆಗಲ್ಲ ರೀ ಅದು. ನೋಡ್ಕೊಂಡು ಮದುವೆ ಮಾಡ್ಕೊಂಡು ಎಷ್ಟೋ ಜನ ಪಶ್ಚಾತ್ತಾಪ ಪಡ್ತಾರೆ. 6 ಪ್ಯಾಕ್ ನೋಡ್ಕೊಂಡು ಮಾಡ್ಕೊಂಡು ಏನೂ ಇಲ್ವಲ್ಲ ಅಂತ. ಅದಷ್ಟೇ ಕತೆ. ಯಾಕೆ ಅಂದರೆ ಇವತ್ತು 6 ಪ್ಯಾಕ್ ಎಲ್ಲ ಏನಾಗ್ತಾ ಇದೆ ಅಂದರೆ ಎಷ್ಟೋ ಜನ ನಮೋ ವೆಂಕಟೇಶ ಊರು ಪ್ರಪಂಚ ಬಿಟ್ಟೇ ಹೊರಟೋಗ್ತಾವ್ರೆ. ಕಾರಣ ಯಾಕೆ ಅಂದರೆ ನಮ್ಮ ಆಹಾರದ ಒಂದು ಶಾಪನೇ ಹೊರ್ತು, ನಮ್ಮ ಭೂಮಿಯ ಶಾಪನೇ ಹೊರ್ತು 6 ಪ್ಯಾಕ್ ಎಲ್ಲ ವರ್ಕ್ ಆಗಲ್ಲ. ನಾವು ಆಹಾರದ ಬಗ್ಗೆ ತಿಳ್ಕೊಳ್ಳದೇ ಇರತಕ್ಕಂಥದ್ದು ಮತ್ತು ನಮ್ಮ ವಾಸದ ಮನೆಯಲ್ಲಿ ಲೋಹಗಳನ್ನು ನಾವು ಬಳಸಬೇಕು. ಅಂದರೆ ಭೂಮಿಯಿಂದ ಉತ್ಪತ್ತಿಯಾದಂತಹ, ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿಂದ ಈ ಲೋಹಗಳು ಉತ್ಪತ್ತಿ ಆಗತ್ತೆ. ಹೌದಲ್ಲಮ್ಮ? ಈಗ ಲೋಹಗಳು, ಚಿನ್ನ ಎಲ್ಲ ನಮ್ಮನೇಲೇ ಇದೆ ಅಂದರೆ ನಾವು ಚಿನ್ನಕ್ಕೆ ಯಾಕಪ್ಪ ಯೋಚನೆ ಮಾಡಬೇಕು? ಯಾವಾಗ ನಿಮ್ಮ ಮನೇಲಿ ಚಿನ್ನ ಇಟ್ಕೊಂಡಿದ್ದೀರಾ ಆವಾಗ ನೀವು ಅಕಸ್ಮಾತ್ ಸೋಮವಾರ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡೋದು ಆದರೆ ನಿಮ್ಮ ಮನೆ ಚಿನ್ನ ಇದೆಯಾ, ಬೆಳ್ಳಿ ಇದೆಯಾ, ತಾಮ್ರ ಇದೆಯಾ? ತಾಮ್ರ ಏನಕ್ಕೆ ಬೇಕು?
ದೇಹದಲ್ಲಿ ನರಮಂಡಲ ಯೂಸ್ ಆಗಬೇಕು, ಇಲ್ಲ ಅಂದರೆ ಆ ನೋವು ಈ ನೋವು ಅದಕ್ಕೆ ತಾಮ್ರ ಬೇಕು. ಇನ್ನು ಚಿನ್ನ ಏನಕ್ಕೆ ಬೇಕು? ನಿಮ್ಮ ಮೆದುಳು ಮತ್ತು ಹೃದಯ ನಿಮ್ಮದೇ ತಾನೇ, ಅದಕ್ಕೋಸ್ಕರ ಚಿನ್ನ ಬೇಕು. ನಿಮ್ಮ ಮನೆಯ ಮಧ್ಯಭಾಗದಲ್ಲೇ ನಿಮ್ಮ ಹೃದಯ ಮತ್ತು ನಿಮ್ಮ ಮೆದುಳು ಇದೆ, ಅದಕ್ಕೆ ಚಿನ್ನ ಬೇಕು ಲೋಹದಲ್ಲಿ. ಇನ್ನು ಹಿಂಭಾಗಕ್ಕೆ ಬಂದರೆ ಬೆಳ್ಳಿ, ಅದು ಯಾವುದು? ಚೆನ್ನಾಗಿ ಊಟ ತಿಂದಿದ್ದು ಪಚನ ಆಗಬೇಕು, ಪಚನ ಆಗಿದ್ದು ಹೊರಗೆ ಹೋಗ್ಬಿಡ್ಬೇಕು, ಅದು ಬೆಳ್ಳಿ. ಇನ್ನು ಕಬ್ಬಿಣ ಯಾಕೆ ಬೇಕು? ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತಕ್ಕೆ ಕಬ್ಬಿಣಾಂಶ ಇದೆ, ಹೌದಲ್ಲಮ್ಮ? ಇದೆ ಗುರುಗಳೇ. ಈ ಕಬ್ಬಿಣಾಂಶಕ್ಕೋಸ್ಕರವಾಗಿ ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ಕಬ್ಬಿಣಾಂಶಕ್ಕೆ ಸಮಪಾಲಾಗಿ ದೊರಕುವುದಕ್ಕೆ ನಿಮ್ಮ ಮನೆ ಸಮಪಾಲಾಗಿದ್ದಾಗ, ಮುಂಬಾಗಿಲು ಹಿಂಬಾಗಿಲು ಮಧ್ಯದಲ್ಲಿ ಮಧ್ಯಭಾಗ ಇದ್ದಾಗ ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಶುದ್ಧೀಕರಣವಾಗುತ್ತೆ. ಶುದ್ಧೀಕರಣ ಆಗಲಿಲ್ಲ ಅಂದರೆ ಬೀಡಿ, ಸಿಗರೇಟು, ಮದ್ಯಪಾನ, ಮದಿರೆ, ಡ್ರಗ್ಸು, ಡ್ಯಾನ್ಸು ಇದೆಲ್ಲ ಬೇಕಾಗತ್ತೆ. ಇದೆಲ್ಲ ಬೇಕು ಅಂತ ಯಾರು ಇಷ್ಟಪಡ್ತಾರೆ? ರಕ್ತ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಚಲನೆಯಲ್ಲಿ ಇಲ್ಲದ ಕಾರಣ. ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಕಲಿಯದೇ ಇರೋ ಕೆಟ್ಟ ಶೋಕಿಗಳನ್ನು ಕಲಿತು ಅಡ್ಡದಾರಿಯನ್ನು ಹಿಡಿದು ಕುಟುಂಬಕ್ಕೂ ತೊಂದರೆಯನ್ನು ಕೊಟ್ಟು ತಾನೂ ತೊಂದರೆಯನ್ನು ಅನುಭವಿಸಿ ಈ ಭೂಮಿಯಲ್ಲಿ ಏನು ಕೊಡುತ್ತೆ ಅಂತ ಒಂದಿನ ಏನಾರು ಒಂದು ಸುಸೈಡ್ ಮಾಡಿಕೊಂಡು ತನ್ನ ತಲೆ ತಾನೇ ಒಡ್ಕೊಂಡು ಇಲ್ಲ ಬಿಲ್ಡಿಂಗಿಂದ ನೆಗೆದು ಕೆಳಗಡೆ ಬಿದ್ದೋ ಏನೋ ಒಂದು ರೀತಿಯಲ್ಲಿ ಪ್ರಾಣವನ್ನು ಅರ್ಪಣೆ ಮಾಡಿ ಈ ಭೂಮಿಗೆ ಹೋಗುತ್ತಾನೆ. ಮತ್ತೆ ಇನ್ನೊಮ್ಮೆ ಅದೇ ರೀತಿಯಲ್ಲಿ ಬರುತ್ತಾನೆ. ಯಾಕೇನೋ ಬಿದ್ದೆ ಸತ್ತಿರೋದು, ಮತ್ತಿನ್ನೊಂದು ಸಲ ಬಂದರೂ ಬಿದ್ದೆ ಸಾಯ್ಬೇಕು ನೀನು. ಇದು ಪ್ರಾಣ ಅಂತಕ್ಕಂಥದ್ದು, ಹುಟ್ಟು ಸಾವು ಅಂತಕ್ಕಂಥ ಸತ್ಯವನ್ನು ತಿಳ್ಕೋಬೇಕು ಅಂದರೆ ಪ್ರತಿಯೊಬ್ಬರು ಇಲ್ಲಿ ನಾನು ಯಾಕೆ ಹುಡ್ತೆ ಅಂತ ಅಂದ್ಕೋಬೇಡಿ. ನಾನು ಹುಟ್ಟಿದ್ದು ತುಂಬ ಏನೋ ಒಂದು ಮಾಡೋದಕ್ಕೆ ಹುಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ, ಖುಷಿ ಪಡ್ತೀರಾ. ನಾನೇನಕ್ಕೆ ಕೊಡ್ತೆ, ನಾನೇನಕ್ಕೆ ಮದುವೆ ಆದೆ, ಈ ಥರ ಹೇಳಿ 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 ಭೂಮಿಗೆ ಶಾಪ ನಿಮಗೆ ತಟ್ತಾ ಇದೆ. ಅದು ಬಿಟ್ಟು ಜ್ಯೋತಿಷಿ ಹೇಳೋ ಶಾಪ ನಿಮ್ಮ ಹಿಂದೆ ಎಲ್ಲೂ ಬಂದಿಲ್ಲ. ಈ ಶಾಪ ಇರೋದು ನಿಮ್ಮ ಊಟದಲ್ಲಿ, ನಿಮ್ಮ ವಾಸ ಮಾಡುವ ಮನೆಯಲ್ಲಿ. ಇದೆರಡನ್ನ ನೀವು ತಿಳ್ಕೋಬೇಕಾದ್ರೆ ನೀವೇ ತಿಳ್ಕೋಬೇಕು. ಇದು ಜ್ಯೋತಿಷಿಗಳಿಗೆ ಹೇಳಕ್ಕೆ 7 ಜನ್ಮ ಎತ್ತಿ ಬಂದರೂ ಈ ವಿಚಾರವನ್ನು ಜ್ಯೋತಿಷಿಗಳು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. 7 ಜನ್ಮ ಎತ್ತಿ ಬಂದರು ಒಬ್ಬ ಮನುಷ್ಯ ಯಾಕೆ ಈ ರೀತಿ ಸಮಸ್ಯೆನ, ಅದಕ್ಕೊಂದು ಸಣ್ಣ ಉದಾಹರಣೆ. ಸಾಮಾನ್ಯವಾಗಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಅಂದರೆ ಯಾರಿಗಿಲ್ವಮ್ಮ? ಎಲ್ರಿಗೂ ಇದೆ ಗುರು. ಈ ಕರ್ಮ ಏನಕ್ಕೆ ಅಂದರೆ ಮೊದಲು ತಿಳ್ಕೊಳ್ಳಿ. ಯಾರಿಗೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ನೀವು ಕಾರಣ ಹೇಳ್ಬೇಡಿ. ಮದುವೆಗೆ ಊಟ ಮಾಡಿಬಿಟ್ಟೆ, ತಡವಾಗಿ ಊಟ ಮಾಡಿಬಿಟ್ಟೆ, ನಾನು ನೀರು ಕುಡಿಲಿಲ್ಲ, ಅದೆಲ್ಲ ಕಥೆ ಹೇಳ್ಕೊಂಡು ಮಠ ಹಾಕ್ಕೊಂಡ್ಬಿಡ್ತೀರ. ಹೊಟ್ಟೆ ಉಬ್ಬರಾಣೆ ಬಂದಿದೆ ಅಂದರೆ ನೀವು ಅರ್ಧ ಭಾಗ ಸತ್ತಿದ್ದೀರಾ ಅಂತ. ನೀವು ಚೇತರಿಸ್ಕೊಳಕ್ಕಾಗಲ್ಲ, ಅದಕ್ಕೆ ಮೆಡಿಸಿನ್ ತಗೋತೀರಾ, ಅಪ್ರಾಣೆ ಹೋಗಲ್ಲ. ಜೀವನ ಪರ್ಯಂತ ಮೆಡಿಷನ್ನೇ ನಿಮ್ಮ ಕಥೆ ಆಗತ್ತೆ. ಆದ ಕಾರಣದಾಗಿ ಹೊಟ್ಟೆ ಉಬ್ಬರಿಕೆ ಬರ್ತಕ್ಕಂಥದ್ದು, ಹೊಟ್ಟೆ ಕೆಟ್ಟ ಮೇಲೆ ನಿಮ್ಮ ಜೀವನ ಪೂರ್ಣ ಕೆಟ್ಟೋಗುತ್ತೆ. ಇದಕ್ಕೆ ನೀವು ಪೂಜೆ ಮಾಡ್ತೀರಾ, ಉರುಳು ಸೇವೆ ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ ನೀವೇ ಡಿಸೈಡ್ ಮಾಡಿ. ಇದೆಲ್ಲ ತಿಳಿದೇ ಇರತಕ್ಕಂಥದ್ದೇ ಗ್ರಹಗಳ ನಲ್ಲಿ ನಾವು ಜ್ಯೋತಿಷ್ಯ ಕೇಳ್ತಕ್ಕಂಥ ಹೋದಾಗ ನನಗೆ ಟೈಮ್ ಚೆನ್ನಾಗಿದೆಯಾ ಅಂತ ಕೇಳ್ತಿರಲ್ಲ, ಇದೇ ರೀ ಕತೆ. ನಮ್ಮ ಹೊಟ್ಟೆಯನ್ನು ಸರಿಗೆ ಇಟ್ಕೊಳ್ಳದೇ ಇದ್ದರೆ ಗ್ರಹಗಳು ನಮಗೆ ಬುದ್ಧಿ ಕಲಿಸೋಕ್ಕಿರೋದೇ ಹೊರತು ನಮಗೆ ತೊಂದರೆ ಕೊಡೋಕ್ಕಲ್ಲ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾವು ಶಾಂತಿ ಮಾಡೋಕ್ಕೆ ಹೋಗ್ತೀವಿ ಗ್ರಹಗಳಿಗೆ, ಆ ಹೇಳುವಂಥ ಕಮಂಗಿಗಳು ಅದನ್ನೇ ಹೇಳ್ತಾರೆ, ಅದಕ್ಕೆ ಶಾಂತಿ ಮಾಡಿ, ಇದಕ್ಕೆ ಶಾಂತಿ ಮಾಡಿ ಅಂತ. ಅದು ಅವ್ನಿಗೆ ಶಾಂತಿ ಅಷ್ಟೇ. ಜೇಬು ಬ್ಯಾಗು ತುಂಬುತ್ತಲ್ಲ, ಅದಕ್ಕೆ ಅವ್ನಿಗೆ ಶಾಂತಿ, ಜನಗಳಿಗೆ ಶಾಂತಿ ಸಿಕ್ಕಲ್ಲ. ಆದ ಕಾರಣದಾಗಿ ನಾವು ಮೊದಲು ಶಾಂತಿಯನ್ನು ಪಡಿಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಬೇಕಾದ್ರೆ ನಿಮ್ಮ ಊಟದ ಬಗ್ಗೆ ಅರಿವಿರಲಿ ಅಷ್ಟೇ. ಶಾಸ್ತ್ರ ಅನ್ನೋದೇ ಊಟನೇ ಹೊರತು ನೀವು ಕೇಳೋ ಶಾಸ್ತ್ರ ಅಲ್ಲ. ಇನ್ನು ಮುಂದೆ ಮದುವೆ ಮಾಡಬೇಕಾದ್ರೆ ಯಾರಿಗೇ ಆಗಲಿ ಬಲವಂತಕ್ಕೆ ದಯವಿಟ್ಟು ಹೆಣ್ಣು ಗಂಡನ್ನು ಒಪ್ಪಿಸಿ. ದಯವಿಟ್ಟು ಯಾರೂ ಮದುವೆ ಮಾಡಬೇಡಿ. ಆ ಮದುವೆ ಜಾಸ್ತಿ ದಿನ ಉಳಿಯಲ್ಲ. ಆ ಪರಿಸ್ಥಿತಿ ನೀವು ಸಿಕ್ಕಾಕ್ಕೊಂಡು ಸಾಯುವಾಗ ನೆಮ್ಮದಿಯಾಗಿ ಸಾಯೋಕ್ಕಾಗಲ್ಲ. ಆ ಶಾಪಕ್ಕೆ ಗುರಿಯಾಗಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.